ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ನಡೀತಿದೆ ಎನ್ನುವಂಥ ಒಂದು ಆರೋಪ ಕೇಳಿಬಂದಿದೆ. ಅದನ್ನು ಇಟ್ಕೊಂಡು ಅದರ ಸುತ್ತ ಒಂದು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಏನಿದರ ಮರ್ಮ ಅನ್ನುವಂತಹ ಒಂದು ವಿಷಯ. ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ 3 ಜನ ಅತಿಥಿಗಳಿದ್ದಾರೆ. ಒಬ್ಬರು ಶತಭಿಷ್ ಶಿವಣ್ಣ, ಇವರು ಹೈಕೋರ್ಟ್ನ ವಕೀಲರು ಮತ್ತು ಅನೇಕ ಕೇಸುಗಳಲ್ಲಿ ಮುನ್ನಡೆಸಿರ್ತಕ್ಕಂಥವ್ರು. ಮುಖ್ಯವಾಗಿ ಹಿಜಾಬ್ ಕೇಸನ್ನು ಕೈಗೆತ್ತಿಕೊಂಡು ವಿದ್ಯಾರ್ಥಿನಿಯರಿಗೆ ನ್ಯಾಯ ಒದಗಿಸುವ ಕೇಸನ್ನು ಮಾಡಿದ್ರು. ಈಗ ಸಿದ್ದರಾಮಯ್ಯನವರ ಏನು ವಿರುದ್ಧ ಆಪಾದನೆ ಬಂದಿತ್ತು ಮೂಡಾ ಕೇಸನ್ನು ಕೂಡ ಅವರು ನಿರ್ವಹಿಸಿದವರು. ಶತಭಿಷ್ ಶಿವಣ್ಣ ಅವರಿಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವರು ಕಾಂಗ್ರೆಸ್ ವಕ್ತಾರರು ಕೂಡ. ಹಾಗೆ ನಮ್ಮ ಜೊತೆಗೆ BJPಯ ವಕ್ತಾರರಂತಹ ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸಿ ಪಕ್ಷದ ನಿಲುವನ್ನು ಸಮರ್ಥನೆ ಮಾಡುವಂತಹ ಮೋಹನ್ ವಿಶ್ವ ಅವರಿದ್ದಾರೆ. ಮೋಹನ್ ವಿಶ್ವ ಅವರಿಗೆ ಕೂಡ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಇನ್ನೊಬ್ಬರು ಅತಿಥಿ ಸ್ವರ್ಣ ಭಟ್ ಅವರಿದ್ದಾರೆ. ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ನೇತೃತ್ವವನ್ನು ವಹಿಸಿಕೊಂಡು ಇಡೀ ರಾಜ್ಯದಲ್ಲಿ ಮದ್ಯ ನಿಷೇಧ ಆಗಬೇಕು ಮತ್ತು ಮದ್ಯಪಾನದಿಂದ ಏನು ಹಾನಿ ಆಗ್ತದೆ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಯಾವ ರೀತಿಯ ಸಮಸ್ಯೆ ಆಗ್ತದೆ ಎನ್ನುವಂಥದ್ದು ಜಾಗೃತಿಯನ್ನು ಮಾಡಿಸಿ ಸರ್ಕಾರ ಕನಿಷ್ಠ ಮದ್ಯ ನಿಷೇಧ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮುಂದಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಸ್ವರ್ಣ ಭಟ್ ಅವರೇ, ನಿಮಗೂ ಕೂಡ ಸ್ವಾಗತ. ಇವತ್ತು ಕರ್ನಾಟಕದ ಒಟ್ಟು ಬಜೆಟು 3,58,000 ಕೋಟಿ ಅಷ್ಟಿದೆ. ಅದರಲ್ಲಿ ಒಂದು 40,000 ಕೋಟಿ ಅಂದರೆ 10% ಅಷ್ಟು ಜಾಸ್ತಿ 12% ಅಷ್ಟು ಆದಾಯ ಅಬಕಾರಿಯಿಂದ ಬರ್ತಾಯಿದೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಮತ್ತು ಕೇಂದ್ರದ ಪಾಲು ಬರೋಕ್ಕೆ ಅಷ್ಟೇ ಅದರ ಪ್ರಮುಖ ಪಾಲು ಅಬಕಾರಿಯಿಂದ ಬರ್ತದೆ. ಹಾಗಾಗಿ ಈ ಇಲಾಖೆಯನ್ನು ಮುನ್ನಡೆಸೋದು ಕೂಡ ಸರ್ಕಾರಕ್ಕೆ ದೊಡ್ಡ ಸವಾಲು. ಯಾಕೆಂದರೆ ಅಷ್ಟು ಸಂಗ್ರಹವನ್ನು ಮಾಡದೇ ಇದ್ದರೆ ಆದಾಯ ನಷ್ಟ ಆಗುತ್ತೆ ಅನ್ನುವಂಥದ್ದು. ಆದರೆ ಆದಾಯಕ್ಕೆ ಬೇಕಾದಂತಹ ಮಾರ್ಗದಲ್ಲಿ ವ್ಯವಹಾರ ಮಾಡಬೇಕು ಅನ್ನುವಂಥದ್ದು ಒಂದು ನಿಯಮ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಅಬಕಾರಿ ಇಲಾಖೆಯ PWD ಮತ್ತು ಇರಿಗೇಷನ್ ಬಿಟ್ಟರೆ, RTO ಮತ್ತು ಪೊಲೀಸ್ ಬಿಟ್ಟರೆ ನೆಕ್ಸ್ಟು ಟಾರ್ಗೆಟ್ ಇರೋದು ಅಬಕಾರಿ ಇಲಾಖೆಯ ಒಂದು ಮೇಲೆ. ಅದು ಸಂಪನ್ಮೂಲ ಕ್ರೋಢೀಕರಣದಲ್ಲಿರ್ಬೋದು ಅಥವಾ ವರ್ಗಾವಣೆ ಮತ್ತು ಭ್ರಷ್ಟಾಚಾರದಲ್ಲಿರ್ಬೋದು. ಒಟ್ಟು 40,000 ಕೋಟಿ ಈ ವರ್ಷ ಸಿದ್ದರಾಮಯ್ಯನವರು ಈ ಮಾರ್ಚ್ ಅಂತ್ಯದವರೆಗೆ ಬಜೆಟ್ ಮಂಡಿಸಿದಾಗ ಗುರಿ ಹಾಕ್ಕೊಂಡಿದ್ರು. ಆ ಗುರಿಯನ್ನು ಇನ್ನೂ ಮೀರಿ ಮುಂದಕ್ಕೆ ಹೋಗಬೇಕು ಅನ್ನುವಂತಹ ಒಂದು ಚರ್ಚೆ ಕೂಡ ಸರ್ಕಾರದ ಹಂತದಲ್ಲಿದೆ. ಕರ್ನಾಟಕದಲ್ಲಿ ಈಗಾಗಲೇ 13,972 ಮದ್ಯದ ಅಂಗಡಿಗಳ ಪರವಾನಗಿ ಕೊಡಲಾಗಿದೆ. ಈಗ ಏನು ಅಬಕಾರಿ ಸಚಿವರಾದಂತಹ RB ತಿಮ್ಮಾಪುರವರು 579 ಹೊಸ ಮದ್ಯದ ಅಂಗಡಿ ಪರವಾನಗಿ ಕೊಡಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ಅಥವಾ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಹೊರಟಿದ್ರು. ಮದ್ಯ ಹೈಕೋರ್ಟ್ನ ಒಂದು ತೀರ್ಪಿನ ಕಾರಣಕ್ಕೆ 10 ಸ್ಟೇ ಆಗಿದೆ. ಈಗ 569 ಹರಾಜು ಹಾಕುವಂತಹ ಒಂದು ಚರ್ಚೆ ಸರ್ಕಾರದ ಮುಂದಿದೆ. ಈ ಹಂತದಲ್ಲಿ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿಬಿದೆ. ಅದಕ್ಕೆ ಮುಖ್ಯ ಕಾರಣ ಏನಾಯಿತು ಅಂತಂದರೆ, ಅಬಕಾರಿ ಬೆಂಗಳೂರು DC ಆದಂತಹ ಜಗದೀಶ್ ನಾಯಕ್ ಮತ್ತು ಅವರ 3 ಜನ ಏನು ಸಿಬ್ಬಂದಿಗಳಿದ್ದರು, 25 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತವರು ಅವರನ್ನು ವಶಕ್ಕೆ ತಗೊಂಡ್ರು. ಆ ಕೇಸಿನ ಹಿನ್ನೆಲೆ ಇದು ಮತ್ತಷ್ಟು ಉಲ್ಬಣಗೊಂಡು. ಸೊ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಅದು ಮದ್ಯದಂಗಡಿ ಪರವಾನಗಿ ಕೊಡೋಕ್ಕೆ ಸಂಬಂಧಪಟ್ಟಂಗೆ ಅದ್ರ ಮೇಲೆ ಈಗ ವಿರೋಧ ಪಕ್ಷ ಅಂತ BJP ಇದರ ದೊಡ್ಡ ಒಂದು ಇಶ್ಯೂ ಮಾಡಿಕೊಂಡು ಹೋರಾಟವನ್ನು ಸದನದಲ್ಲಿ ಮುನ್ನಡೆಸ್ತಾ ಇದೆ. ಶತಭಿಷ್ ಶಿವಣ್ಣ ಅವರೇ, ತಾವು ಕಾಂಗ್ರೆಸ್ ಪಕ್ಷದ ವಕ್ತಾರರು, ಇದರಲ್ಲಿ BJP ಮಾಡುವ ಆರೋಪ ಮತ್ತು ಲೋಕಾಯುಕ್ತದವರು ಮಾಡಿದ್ದಾರೆ, ಏನು ಅನಿಸುತ್ತೆ ನಿಮಗೆ ಈ ಬಗ್ಗೆ? ಸರ್, ಮೊದಲನೇದಾಗಿ ಭ್ರಷ್ಟಾಚಾರ ಅನ್ನೋದು ಇಡೀ ದೇಶಾದ್ಯಂತ ಪ್ರತಿ ಇಲಾಖೆಯಲ್ಲಿ, ಪ್ರತಿ ಮಂತ್ರಿ ಮಂಡಲದಲ್ಲಿ ಅಥವಾ ಪ್ರತಿ ನೀವು ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಬೇರೆ ರಾಜ್ಯಗಳಾಗಿರ್ಬೋದು, ಕರಪ್ಷನ್ ಅನ್ನೋದು ದೇಶಾದ್ಯಂತ ಒಂದು ರೋಗವಾಗಿ ಹರಡ್ತಾ ಇದೆ. ಇದನ್ನ ಹತ್ತಿಕ್ಕಲು ಎಲ್ಲ ಸರ್ಕಾರಗಳು ಕಲೆಕ್ಟಿವ್ ಲೀಡರ್ಶಿಪ್ ಮುಖಾಂತರ, ಪೊಲಿಟಿಕಲ್ ಆಪೋಸಿಷನ್ ಇರಲಿ ಅಥವಾ ರೂಲಿಂಗ್ ಪಾರ್ಟಿ ಇರಲಿ, ಇವರೆಲ್ಲ ಜೊತೆಗೆ ಸೇರಿ ಭ್ರಷ್ಟಾಚಾರವನ್ನು ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷಗಳು ತೀವ್ರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಪ್ರಕಾರ ಇವರು ಗಾಳಿಯಲ್ಲಿ ಗುಂಡು ಹಾಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಆಧಾರ ಇಲ್ಲ, ಪೂರಕವಾದಂತ ದಾಖಲಾತಿಗಳಿಲ್ಲ. ಇವತ್ತು ಸಚಿವರ ರಾಜೀನಾಮೆಗೆ ಏನು ಒತ್ತಾಯನ ಮಾಡ್ತಾ ಇದ್ದಾರೆ, ಸಚಿವರ ಹಿಸ್ಟ್ರಿಯಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಈ ಪ್ರಕರಣದಲ್ಲಿ 3 ಸಿಬ್ಬಂದಿಗಳು ಅರೆಸ್ಟ್ ಆಗಿದ್ರು. ಆಮೇಲೆ ಅದೇ ರೀತಿ ಕೋರ್ಟ್ ಅಲ್ಲಿ ಅವರಿಗೆ ಬೇಲ್ ಕೂಡ ಸಿಕ್ಕಿದೆ. ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದವರಲ್ಲಿ ಹರಿದಾಡ್ತಾ ಇದೆ. ಈ ಆಡಿಯೋ ಅಲ್ಲಿ ಎಲ್ಲೂ ಕೂಡ ಮಂತ್ರಿಯ ಉಲ್ಲೇಖ ಇಲ್ಲ,
ಮತ್ತೆ RB ತಿಮ್ಮಾಪುರ್ ಅವರ ಹೆಸರು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಇವಾಗ ಮಂತ್ರಿಗಳು ಆಲ್ರೆಡಿ ಈ ಫೈಲ್ಗಳು ಸಂಬಂಧಪಟ್ಟಂಗೆ ನನ್ನ ಕಚೇರಿಗೆ ಬರದೇ ಇಲ್ಲ ಅಂತ ಬಹಿರಂಗವಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ವಿರೋಧ ಪಕ್ಷಗಳವರು ಇವತ್ತು ಗಾಳಿಯಲ್ಲಿ ಗುಂಡು ಹಾಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಪೂರ್ವಕವಾಗಿ ಯಾವುದೇ ತರಹದ ಆಧಾರಗಳಿಲ್ಲ, ಯಾವುದೇ ತರಹದ ದಾಖಲಾತಿಗಳಿಲ್ಲ. ಇದಕ್ಕೆ ಅಸಂಬದ್ಧವಾದಂತಹ ವಾದಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇವಾಗ ಲಕ್ಷ್ಮೀನಾರಾಯಣನ್ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಅಲ್ಲಿ ಮಂತ್ರಿಯ ವಿರುದ್ಧ ಏನಾದ್ರೂ ಆರೋಪಗಳು ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಆರೋಪಗಳಿದ್ರೂ ಕೂಡ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಬರಬೇಕು. ಇವಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಸೆಕ್ಷನ್ 17A ನೀವು ಗಮನಿಸಬೇಕಾಗತ್ತೆ. ಒಬ್ಬ ಮಂತ್ರಿ ಮೇಲೆ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ ಅಂದ್ರೆ, no police officer shall inquire or investigate any allegation of corruption against a public servant in discharge of his official function without the prior approval of a competent authority. ಪೊಲೀಸ್ ಅವರು ಎಂಕ್ವೈರ್ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಇವರೇನು ಒತ್ತಾಯ ಆಗ್ತಾ ಇದ್ದಾರೆ. ಅದನ್ನ ಮಾಡಬೇಕು ಅಂದ್ರೆ ಇವತ್ತು ಗವರ್ನರಿನ ಪೂರ್ವಾನುಮತಿ ಬೇಕಾಗತ್ತೆ. ಆ ಪೂರ್ವಾನುಮತಿ ಪಡೆಯೋದಕ್ಕೆ ನೀವು ಏನು ಸ್ಟೆಪ್ಸ್ ಅನ್ನ ತಗೊಂಡಿದ್ದೀರಾ, ಏನ್ ಕ್ರಮವನ್ನ ತಗೊಂಡಿದ್ದೀರಾ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಯಾವುದೇ ತರಹದ ಪೂರ್ವಾನುಮತಿ ಪಡೆದಿಲ್ಲ. ಇವಾಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಅವ್ರ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ನಾವು ಹೇಳ್ಕೊಂಡೇ ಬರ್ತಾ ಇದೀವಿ. ಇವಾಗ ನೀವು ಮೂಡ ಹಗರಣದಲ್ಲೇ ನೀವು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. TJ ಎಬ್ರಹಾಂ ಅನ್ನುವ ವ್ಯಕ್ತಿ ಸುಮಾರು 100 ಪುಟಗಳ ಜಾಸ್ತಿ ಇರುವಂತಹ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆಮೇಲೆ ಸಾವಿರಾರು ಪುಟಗಳ ದಾಖಲಾತಿಗಳನ್ನ ಕೊಡ್ತಾರೆ. ಎಲ್ಲಾ ದಾಖಲಾತಿಗಳು ಕನ್ನಡದಲ್ಲಿತ್ತು. ಆ ಕನ್ನಡದಲ್ಲಿ ಇರುವಂತಹ ದಾಖಲಾತಿಗಳು ರಾಜ್ಯಪಾಲರಿಗೆ ಕನ್ನಡ ಗೊತ್ತಿಲ್ಲದೆ ಇದ್ರು ಕೂಡ ತರಾತುರಿಯಲ್ಲಿ ಏಕಾಏಕಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬಸ್ಥರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ, ಪ್ರಯರ್ ಅಪ್ರೂವಲ್ ಅನ್ನ ಕೊಡ್ತಾರೆ. ಆ ತರಾತುರಿ ಈ ಪ್ರಕರಣದಲ್ಲಿ ಯಾಕಿಲ್ಲ? ಇಲ್ಲಿವರೆಗೂ ಇವಾಗ ಮೋಹನ್ ವಿಶ್ವ ಹೇಳ್ತಾರೆ 2023 ಹಲವಾರು ಹಗರಣಗಳಾಗಿದೆ, ಹಲವಾರು ಸಂಘಟನೆಗಳು ದೂರುಗಳನ್ನ ಕೊಟ್ಟಿದ್ದಾರೆ, ಆಮೇಲೆ ಈ ಸಾಮಾಜಿಕ ಕಾರ್ಯಕರ್ತರು ದೂರುಗಳನ್ನ ಕೊಟ್ಟಿದ್ದಾರೆ. ಈ ದೂರುಗಳಿಗೆ ಸೀಮಿತವಾಯ್ತಾ ನಿಮ್ಮ ರಾಜಕಾರಣ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಕಾನೂನಾತ್ಮಕವಾಗಿ ನೀವೇನ್ ಕ್ರಮವನ್ನ ತಗೊಂಡಿದ್ದೀರಾ? ಇದನ್ನ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕು ಅಂತ ನಿಮ್ಮ ಉದ್ದೇಶ ಇದೆಯಾ, ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಇದು ಚುನಾವಣೆಗೋಸ್ಕರ ಇದನ್ನ ಒಂದು ಇಶ್ಯೂ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಮೌನೇಶ್ ಅವರೇ, ಅವರಿಗೆ ನಿಮ್ಮ ಚೆಂಡನ್ನು ನಿಮ್ಮ ಹತ್ರ ತಳ್ಳಿದ್ದಾರೆ, ನೀವು ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದೀರಾ ಅಂತ. ಯಾಕೆ ಸಣ್ಣ ಒಂದು ಉದಾಹರಣೆ ನಾನು ಏನಕ್ಕೆ ಉಲ್ಲೇಖ ಮಾಡಿ ಹೇಳ್ತೇನೆ. ನೀವು ಬೆಳಗಾವಿಯಲ್ಲಿ ಅಧಿವೇಶನ ನಡೀತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ 5,000 ಕೋಟಿ ದುಡ್ಡು ಹೊಡೆದಿದ್ದಾರೆ, ಗ್ಯಾರಂಟಿ ದುಡ್ಡು ಅನ್ನುವಂಥದ್ದು ದೊಡ್ಡ ಗದ್ದಲವನ್ನು ಎಬ್ಬಿಸಿದ್ರು. ಕೊನೆಗೆ ಅದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿಲ್ಲ. ಅದು ಒಂದು ಒಳ್ಳೆಯ ಅವಕಾಶ ಇತ್ತು. ಇದರಲ್ಲೂ ಹಾಗೆ ಅನಿಸುತ್ತಾ ನಿಮಗೆ ಏನು ಅಂತ? ನೋಡಿ, ಈಗ ಈ ಅಬಕಾರಿ ಸಚಿವರು ತಿಮ್ಮಾಪುರ ಮೇಲೆ ಇದೇನ್ ಫಸ್ಟ್ ಟೈಮ್ ಅಲ್ಲಿ ಅಲಿಗೇಷನ್ ಬರ್ತಾ ಇರೋದು. ಕಳೆದ 3-4 ತಿಂಗಳಿಂದ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಫಸ್ಟ್ ನವೆಂಬರ್ 2024 ಅಲ್ಲಿ ಕರ್ನಾಟಕ ಸ್ಟೇಟ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಗುರುಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಏನಂತ ಬರೀತಾರೆ ಪತ್ರದಲ್ಲಿ? ಬ್ರಹ್ಮಾಂಡ ಭ್ರಷ್ಟಾಚಾರ ಮಂತ್ರಿಗಳ ಅಡಿನಲ್ಲೇ ನಡೀತಾ ಇದೆ. ನಿಮ್ಗೆ ಅಧಿಕಾರಿಗಳು ಮಂತ್ರಿಗಳ ಆಜ್ಞೆಯ ಮೇರೆಗೆ ಅಂಗಡಿಗಳಿಗೆ ಸುಮ್ನೆ ಹೋಗ್ತಾರೆ, ಸ್ಟಾಕ್ ಹಂಗಿದೆ ಹಿಂಗಿದೆ, ಬೋರ್ಡ್ ಸರಿ ಇಲ್ಲ ಅಂತ ಹೇಳಿ 50,000 ಕಿತ್ಕೊಂಡು ಹೋಗ್ತಾರೆ. ತಿರ್ಗಾ ಎವ್ರಿ ಇಯರ್ ರಿನ್ಯೂವಲ್ ಫೀಸ್ ಅಂದ್ರೆ 1 ಲಕ್ಷ ಲಂಚ ಕೊಡಬೇಕು. ಒಂದು ಅಡ್ರೆಸ್ ಶಿಫ್ಟ್ 3rd ಮೇನ್ ಇಂದ 4th ಮೇನ್ ಹೋಗ್ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ಕೊಡಬೇಕು. ಹೆಸರು ಚೇಂಜ್ ಮಾಡ್ಬೇಕು ಅಂದ್ರೆ 5 ಲಕ್ಷ ರೂಪಾಯಿ ಕೊಡಬೇಕು. ಅಪ್ಪನ ಹೆಸರಿರೋ ಲೈಸೆನ್ಸ್ ಮಗನ ಹೆಸರಿಗೆ ತರಬೇಕು ಅಂದ್ರೆ ಅದಕ್ಕೊಂದು 10 ಲಕ್ಷ ರೂಪಾಯಿ ಕೊಡಬೇಕು. ಇದರ ಜೊತೆಗೆ ಮತ್ತೊಬ್ಬ RTI ಆಕ್ಟಿವಿಸ್ಟ್ ಅಜಿತ್ ಅಂತ ಹೇಳಿ ಅವರೂ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಅದ್ರಲ್ಲಿ ಹೇಳ್ತಾರೆ ಅವರು, ಈ ಟ್ರಾನ್ಸ್ಫರ್ ದಂಧೆಯಿಂದ RB ತಿಮ್ಮಾಪುರ ಅವರು ವರ್ಷಕ್ಕೆ 180 ಕೋಟಿ ಅಂದ್ರೆ ತಿಂಗಳಿಗೆ 15 ಕೋಟಿ ಹತ್ತತ್ರ ಬರೀ ಅಬಕಾರಿ ಇಲಾಖೆ ಅಧಿಕಾರಿಗಳ ಟ್ರಾನ್ಸ್ಫರ್ ದಂಧೆಯಿಂದ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಸೈಡ್ ಇನ್ಕಮ್ ಹಫ್ತಾ ವಸೂಲಿಯಿಂದ ವರ್ಷಕ್ಕೆ 180-200 ಕೋಟಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇದು ನಿಮಗೆ ಲೈಸೆನ್ಸ್ ಇಶ್ಯೂ ಆದ್ಮೇಲೆ ಬರ್ತಾ ಇರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ಮುಂಚೆ ಅಲ್ಲ. ಇದರ ಜೊತೆಗೆ ದಿನೇಶ್ ಕಲ್ಲಳ್ಳಿ ಕನಕ್ಪುರದವರು, ನಾನು ಕನಕ್ಪುರ ಅಂದ್ರೆ ನನ್ ಮುಂದೆ ಏನು ಹೇಳೋದೇ ಬೇಡ, ಎಲ್ಲರಿಗೂ ಅರ್ಥ ಆಗುತ್ತೆ ನೋಡ್ತಿರೋ ವೀಕ್ಷಕರಿಗೆ. ಕನಕ್ಪುರದವರು ಅವರು ಗವರ್ನರ್ಗೆ ಈಗ ಜಸ್ಟ್ 1 ತಿಂಗಳು ಮುಂಚೆ ಒಂದು ಪತ್ರ ಬರೆದಿದ್ದಾರೆ. ಒಂದು 564 ಈ ಹರಾಜು ಮೂಲಕ ರಿನ್ಯೂವಲ್ ಆಗಿದ್ದಂತ ಲ್ಯಾಪ್ಸ್ ಆಗಿರುವಂತ ಲೈಸೆನ್ಸ್ಗೆ ಒಂದೊಂದು ಲೈಸೆನ್ಸ್ಗೆ 1 ಕೋಟಿ ಅಥವಾ 560 ಕೋಟಿಯಷ್ಟು ಹಣವನ್ನ ಈ ಮಂತ್ರಿಗಳು ನುಂಗಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ 1 ತಿಂಗಳು ಮುಂಚೆ. ನಮ್ಮನ್ನು ಬಿಟ್ಬಿಡಿ, ಆಯ್ತು ನಾವು ರಾಜಕೀಯ ಮಾಡ್ತಿದೀವಿ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ಬೋದು. ಇವರೆಲ್ಲ ಯಾರು? ಗುರುಸ್ವಾಮಿ ಬಿಜೆಪಿ ಅವರ ಅಥವಾ ಆಮ್ ಆದ್ಮಿ ಪಕ್ಷದವರ, JDS ನವರ, ಅಥವಾ ಅವರು ಯಾರಾದ್ರು ರಾಜ್ಯದ RTI ಆಕ್ಟಿವಿಸ್ಟ್, ಅವರೇನ್ ಬಿಜೆಪಿ ಅವರ?
ನಾನು ಹೇಳ್ತಾ ಇರೋದು ನಿಮ್ಗೆ ಸಮಾಜದಲ್ಲಿ ಯಾರ್ಯಾರು ಅನುಭವಿಸ್ತಾ ಇದಾರೆ ಗೊತ್ತಾ, ವಿಕ್ಟಿಮ್ಸ್, ಅವ್ರುಗಳೇ ಬಂದು ನಿಮ್ಗೆ ಮುಖ್ಯಮಂತ್ರಿಗಳ ಹತ್ರ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಾಗ ನೀವು ಆಡಳಿತದಲ್ಲಿ ಇದ್ಕೊಂಡು ಯಾರು ಕ್ರಮ ಕೈಗೊಳ್ಬೇಕು? ಮುಖ್ಯಮಂತ್ರಿಗಳ ತಾನೇ ಕ್ರಮ ಕೈಗೊಳ್ಬೇಕು. ನೀವು ರೂಲಿಂಗ್ ಅಲ್ಲಿ ಇದ್ದೀರಾ, ನೀವು ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು. ನೀವು ರೂಲಿಂಗ್ ಅಲ್ಲಿ ಇದ್ದೀರಾ, ನೀವು ಒಂಥರ ದಪ್ಪ ಚರ್ಮ ಆಗ್ಬಿಟ್ಟಿದೆ. ಏನೇ ಕಂಪ್ಲೇಂಟ್ ಕೊಟ್ಟರು ಏನೇ ಇಲ್ಲ ಅಂತ ನೋಡಿ, ಆ ಹೇಟ್ ಸ್ಪೀಚ್ ಬಿಲ್ ಇನ್ನೂ ಆಕ್ಟೇ ಆಗಿಲ್ಲ. ಆ ಆಕ್ಟ್ ಆಗಿದ್ರು ಬಿಲ್ ನ ಇಟ್ಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದ್ ಕಡೆ ಕೇಸ್ ನ ಫೈಲ್ ಮಾಡಕ್ ಹೋಗ್ತಾರೆ ಪೊಲೀಸ್ನವರು. ಯಾರು ಮಾತಾಡಂಗಿಲ್ಲ ಸರ್ಕಾರದ ವಿರುದ್ಧ, ಅವ್ರ ಮೇಲೆ ಕೇಸ್ ಆಗುತ್ತೆ, FIR ಆಗುತ್ತೆ, ಕರ್ಕೊಂಡು ಸ್ಟೇಷನ್ ಅಲ್ಲಿ ಕೂಡಿಸ್ಬಿಡ್ತಾರೆ. ಸೊ ನೀವ್ ಏನೇ ಮಾಡಿ ನೀವು ಮಾತಾಡಂಗಿಲ್ಲ, ಧ್ವನಿ ಎತ್ತಂಗಿಲ್ಲ, ಅವ್ರ ಧ್ವನಿ ಎಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸೊ ಈ ರೀತಿಯಾಗಿ ನೀವು ಬ್ರಹ್ಮಾಂಡ ಭ್ರಷ್ಟಾಚಾರ ನಿಮ್ ಮೂಗಿನ ನೇರದ ಕೆಳಗಡೆ ನಡೀತಾ ಇದೆ. ಇಷ್ಟಾದ್ರೂ ಸಹ ನೀವು ಮುಖ್ಯಮಂತ್ರಿ ಏನ್ ಕ್ರಮ ಕೈಗೊಂಡಿದ್ದೀರಾ? ಹಾಗಾದ್ರೆ ಈಗ ಅವ್ರು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ನೆಕ್ಸ್ಟ್ ರಾಹುಲ್ ಗಾಂಧಿ ಪತ್ರ ಬರೀತೀನಿ ಅಂತ ಕೂತಿದ್ದಾರೆ ಅವರು. ನಾನು ಹೇಳ್ತಿರೋದಲ್ಲಪ್ಪ, ಅವ್ರು ಹೇಳ್ತಾ ಇರೋದು. ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ರಾಜಕಾರಣಿಗಳು ಅಂತ ಕರೀರಿ, ನಾವು ರಾಜಕೀಯ ಮಾಡ್ತೀವಿ ಅಂತ ನೀವು ನಮ್ಮ ಮೇಲೆ ಆರೋಪ ಮಾಡ್ಬೋದು, ಮಾಡಿ. ಸೊ ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನೀವ್ ಏನ್ ಮಾಡಿದ್ರೆ ಇದುವರೆಗೂ? ನೀವು ಯಾಕೆ RV ತಿಮ್ಮಾಪುರ ಅವ್ರನ್ನ ರಾಜೀನಾಮೆ ತಗೊಂಡು ತನಿಖೆ ಎದುರಿಸಲಿ ಅವರು? ಇವ್ರು ಹೇಳಿದ್ರಿ ಈಗ ಆಡಿಯೋ. ಒಂದು ನಿಮಿಷ, ರಾಜೀನಾಮೆ ತಗೋಬೇಕು ಅಂದ್ರೆ ಏನಾದ್ರು ದಾಖಲೆಗಳು, ಅವ್ರು ಕೇಳಿದ ದಾಖಲೆಗಳು ಬೇಕಲ್ಲ? ನಾನು ಹೇಳ್ತೀನಿ ಕೇಳಿ. ನಾನು ಹೇಳ್ದಂಗೆ ಇವಾಗ ಮೂರು ಪತ್ರಗಳು ಉಲ್ಲೇಖ ಮಾಡಿದ್ರೆ ಅಸೋಸಿಯೇಷನ್ ಅವ್ರದ್ದೆಲ್ಲರಿಗೂ ನಿಮ್ಗೆ ಆ ದಾಖಲೆ ಸಾಲದ? ಈಗ ಜೊತೆಗೆ ಆಡಿಯೋನಲ್ಲಿ ಅವರು ಮಂತ್ರಿಗಳ ಮಗ ಅಂತ ಹೇಳ್ತಾರೆ. ಆಡಿಯೋನಲ್ಲಿ ಸ್ಪೆಸಿಫಿಕ್ ಆಗಿ ಮಂತ್ರಿಗಳ ಮಗ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರು ಹೇಳುವಂತ ಮಂತ್ರಿಗಳ ಮಗ RV ತಿಮ್ಮಾಪುರ ಅಲ್ಲ ಅಂತಂದ್ರೆ ಬೇರೆ ಯಾವ ಮಂತ್ರಿ? ಅಬಕಾರಿ ಇಲಾಖೆನಾಗಾದ್ರೆ RV ತಿಮ್ಮಾಪುರ ಹ್ಯಾಂಡಲ್ ಮಾಡ್ತಾ ಇಲ್ವಾ? ಬೇರೆ ಯಾರು ಹ್ಯಾಂಡಲ್ ಮಾಡ್ತಾರೆ? ಮಂತ್ರಿ ಅಂತ ಯಾರಿಗೆ? ಮುಖ್ಯಮಂತ್ರಿನಾ? ಮಂತ್ರಿ ಯಾರಿಗೆ? ಉಪಮುಖ್ಯಮಂತ್ರಿನಾ? ಅಥವಾ IT-BT ಮಂತ್ರಿನಾ? ಅಥವಾ ಪಂಚಾಯತ್ ರಾಜ್ ಮಂತ್ರಿನಾ? ಯಾವ ಮಂತ್ರಿ ಹಾಗಾದ್ರೆ ಅದು? ನೋಡಿದವ್ರು ಗೊತ್ತಾಗುತ್ತಲ್ವಾ ಇದು? ಸೊ ನಿಮ್ಮ ಮೂಗಿನ ನೇರದ ಕೆಳಗಡೆ ನಡೀತಾ ಇರ್ಬೇಕಾದ್ರೆ ಭ್ರಷ್ಟಾಚಾರ, ನಿಮ್ಗೆ ಕಂಪ್ಲೇಂಟ್ ಬಂದ್ರು, ಆ ಆಡಿಯೋನಲ್ಲಿ ಮಂತ್ರಿ ಮಗ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಸಹ ನಿಮ್ಗೆ ಯಾವ ಮಂತ್ರಿ ಆಗಾರೆ? ನೀವೇ ಮಾಡಿ ತನಿಖೆ, ನಿಮ್ಗೆ ಬಿಟ್ಟಿದ್ದು. ಬೇರೆದಕ್ಕೆಲ್ಲ ಮಾಡ್ತೀರಾ, ಸಣ್ಣ ಸಣ್ಣದಕ್ಕೆಲ್ಲ ಒಂದು SIT ಮಾಡ್ಬಿಡ್ತೀರಾ, ಫಾರ್ಮ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಬಂದ ರಿಪೋರ್ಟ್ ತಗೊಂಡ್ಬಿಡ್ತೀರಾ. ಇದಕ್ಕೆ ಯಾಕೆ ಮಾಡ್ತಿಲ್ಲ ನೀವು? ನೀವು ಮೂಗಿನ ನೇರದ ಕೆಳಗಡೆ ನಡಿಬೇಕಾದ್ರೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಾನು ಹೇಳದ್ನಲ್ಲ, ಇದು ನಾವು ಒಂದು ವಿರೋಧ ಪಕ್ಷವಾಗಿ ತಾತಿಕ ಅಂತ ನಾವು ಸುಮಾರು ವಿಷಯಗಳನ್ನ ತಂದಿದೀವಿ. ನಾವವತ್ತು ಮೂಢ ಹಗರಣದಲ್ಲಿ ಹೋರಾಟ ಮಾಡಿಲ್ಲ ಅಂದಿದ್ರೆ ಅದು ಕೋರ್ಟ್ ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನೋ ಒಂಥರ ಜಯ ಕಂಡಿರ್ಬೋದು. 14 ಸೀಟ್ ಏನಕ್ಕೆ ವಾಪಸ್ ಕೊಟ್ರಾಗಾದ್ರೆ? ಅವ್ರ ಅಂತ ಏನ್ ಹೇಳ್ತಾರೆ, ಸ್ವಾಭಿಮಾನ ನಿಯತಿರುವಂತ ಮನುಷ್ಯ ಆಗಿದ್ರೆ 14 ಸೀಟ್ ಇಟ್ಕೊಂಡು ಫೈಟ್ ಮಾಡ್ಬೇಕಿತ್ತು ಕೋರ್ಟ್ ಅಲ್ಲಿ. ಸೊ ನಮ್ಮ ಹೋರಾಟದಿಂದ ತಾನೇ ಅವತ್ತು ವಾಪಸ್ ಕೊಟ್ಟಿದ್ದು. ತಾರಕ ಅಂತ ಕಣಿಸಿದ್ದಾರೆ ನಾವು ಅವತ್ತು. ತಿರ್ಗಾ ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲೂ ಅಷ್ಟೇನೆ ನಿಮ್ಗೆ ಏನಾಯ್ತು ಅವತ್ತು? ತಿರ್ಗಾ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಯಾರಿಂದ? ನಮ್ಮ ಒಂದು ಹೋರಾಟದಿಂದಾನೇ. ತಿರ್ಗಾ ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ನಿಂತ್ಕೊಂಡಿದ್ದು ನಮ್ಮ ರಾಜ್ಯಾಧ್ಯಕ್ಷರು. ನಾವು ಹೋರಾಟ ಮಾಡಿದ್ಮೇಲೆ ಅಲ್ಲಿ ಅವ್ರಿಗೆ ರೈತರಿಗೆ ಜಾಸ್ತಿ ಕೊಟ್ಟಿದ್ದು ಹಣ. ಸೊ ನಾವು ಯಾವುದೇ ಹೋರಾಟ ಕೈಗೆ ತಗೊಂಡ್ರು ತಾರಕ ಕಾಂತಿ ಕಾಣಿಸುವಂತ ಕೆಲಸ ಮಾಡಿದೀವಿ. ಈ ವಿಚಾರದಲ್ಲೂ ಅಷ್ಟೇ ನಿಮ್ಗೆ ಇದಕ್ಕಿಂತ ಹೆಚ್ಚು ಎವಿಡೆನ್ಸ್ ಏನ್ ಬೇಕಾಗಿಲ್ಲ ಅನ್ಕೋತೀನಿ. ಇಷ್ಟಾದ್ಮೇಲೂ ಕೂಡ ನೀವು ಮಾಡಲ್ಲ, ಹಗರಣ ತನಿಖೆ ಕೊಡಲ್ಲ ಅಂತಂದ್ರೆ ಅದು ನೀವು ಮತ್ತೊಮ್ಮೆ ದಪ್ಪ ಚರ್ಮ ಸರ್ಕಾರ ಅಂತ ಜನಕ್ಕೆ ತೋರಿಸುತ್ತೆ ಅಷ್ಟೇ. ಒಂದು ನಿಮಿಷ, ಈಗ ಇವರು ನೀವು ಮಾತಾಡುವಾಗ ಮೋಹನ್ ಅವರು ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರಿ. ನಮ್ಮ ಸ್ವರ್ಣ ಭಟ್ ಅವರು ಇಡೀ ರಾಜ್ಯದಲ್ಲಿ ಮದ್ಯ ನಿಷೇಧ ಆಂದೋಲನವನ್ನು ಅವರು ಒಬ್ಬರಾಗಿ ಪಾಲ್ಗೊಂಡು ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಅಕ್ರಮವಾಗಿ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಒಂದು ಸಣ್ಣ ಅಂಗಡಿಗಳಲ್ಲಿ ಮದ್ಯ ಮಾರಾಟದ ವ್ಯವಹಾರ ನಡೀತಾ ಇದೆ ಅಂತ. ಅದು ಈಗಿನ ಅಲ್ಲ, BJP ಸರ್ಕಾರ ಇದ್ದಾಗಲೂ ಇತ್ತು. ಅದ್ರ ಬಗ್ಗೆ ತಾವು ಸ್ವಲ್ಪ ಅಂದರೆ ಇದಕ್ಕೂ ಅದಕ್ಕೂ ಲಿಂಕ್ ಇದೆ. ಈಗ ಅವರೇನು ದುಡ್ಡು ಬರ್ತದೆ ಅಂತ ಹೇಳ್ತಾರಲ್ವ, ಅಧಿಕಾರಿಗಳಿಗೆ ಲಂಚ ಬರುತ್ತೋ ಸಚಿವರಿಗೆ ಹೋಗುತ್ತೋ ಗೊತ್ತಿಲ್ಲ ನನಗೆ. ಅಧಿಕಾರಿಗಳ ಲಂಚ ಸ್ವೀಕರಿಸೋದು ಖಚಿತ, ಆದರೆ ಅವರಿಗೆ ಮೂಲ ಆದಾಯ ಅದು. ಅದ್ರ ಬಗ್ಗೆ ತಾವು ಒಂದು ಸ್ವಲ್ಪ ಮಾತಾಡಿದ್ರೆ ಒಳ್ಳೆಯದು. ಖಂಡಿತ ಇದೊಂದು ಆದಾಯವೇ ನಮಗೆ ಇದರಿಂದಲೇ ಬರಬೇಕನ್ನೋದೇ ಒಂದು ದೊಡ್ಡ ಸುಳ್ಳು. ಯಾಕಂದರೆ ನಾನು ಅಬಕಾರಿ ಆದಾಯದಲ್ಲಿ ದೇಶ ನಡೆಸ್ತೇನೆ, ರಾಜ್ಯ ನಡೆಸ್ತೇನೆ ಅನ್ನುವಂಥ ಒಂದು ಕಲ್ಯಾಣ ರಾಷ್ಟ್ರಕ್ಕೆ ಮಾಡುವಂಥ ಅಪಮಾನ ಇನ್ನೊಂದಿಲ್ಲ. ಅದು ಒಂದು ಭಾಗ. ಅದನ್ನೇ ನೆಚ್ಚಿ ನಡೆಸ್ತೇನೆ ಸರ್ಕಾರ ಅನ್ನೋದು ನಿಜಕ್ಕೂ ಎಲ್ಲ ನಾಗರಿಕರಿಗೂ ಮಾಡುವಂಥ ಅವಮಾನ ಇದು. ಇಲ್ಲಿ ಬಹುಮುಖ್ಯವಾಗಿ ನೋಡೋಣ, ವರ್ಷದಿಂದ ವರ್ಷಕ್ಕೆ ಇದು BJP-ಯವರು ಬಿಟ್ಟಿಲ್ಲ. ಇವರಿಬ್ಬರು ಒಂದೊಂದು ಪಕ್ಷದ ವಕ್ತಾರರಾಗಿ ಮಾತಾಡ್ತಾರೆ. ನನಗೆ ಯಾವ ಪಕ್ಷದ ಹಂಗಿಲ್ಲ. BJP-ಯವರಿದ್ದಾಗಲೂ ಇದೇ ನಡೆದಿದ್ದು. ನಾನು ಹೇಳ್ತೇನೆ, ಯಾವಾಗ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಅದನ್ನ 2 ಪಟ್ಟು ಮಾಡಿದವರು ಅವರಿಂದ ಈ ಪರಂಪರೆ ಶುರುವಾಗಿದ್ದು, ಈ ಜಾಸ್ತಿ ಮಾಡುವಂತಹದ್ದು. ಅಲ್ಲಿವರೆಗೆ ಇರಲೇ ಇಲ್ಲ. ಅಲ್ಲಿಂದ ನಂತರ ಹೆಚ್ಚು ಇವ್ರಿಗೊಂದು ಕೋಲ್ ಕೊಟ್ಟಾಗಾಯ್ತು, ಬಹಳ ಒಳ್ಳೇದಾಯ್ತು ಉಳಿದ ಪಕ್ಷಗಳಿಗೆ. ಏರಿಸ್ತಾ ಇವತ್ತು 38,000 ಕೋಟಿ ಅಂತ ಬರೆದಿದ್ದಾರೆ ಬಜೆಟ್ ಅಲ್ಲಿ. ಆದ್ರೆ ಅವರ ನಿರೀಕ್ಷೆ ಇನ್ನೂ ಹೆಚ್ಚಿದೆ. ಅದು ಹೇಗೆ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಅದು ಇನ್ನೊಂದ್ಸಲ ಮಾತಾಡೋಣ. ನಾನು ಹೇಳ್ತಾ ಇರೋದು ಈ ಕಾರಣಕ್ಕೆ ಈ ಟಾರ್ಗೆಟ್ ಪ್ರತಿ ತಿಂಗಳ ರೀಚ್ ಆಗೋದಿಲ್ಲ. ಇದನ್ನ ಗುರಿ ಅಂತ ಮಾತಾಡೋದೇ ನನಗೆ ಅಸಹ್ಯ ಅನ್ನಿಸ್ತದೆ. ಯಾಕಂದ್ರೆ ಇದು ಇಡೀ ಸಮಾಜದ ಆರೋಗ್ಯವನ್ನು, ವ್ಯಕ್ತಿಗತ ಹೇಳ್ತಾ ಇಲ್ಲ ನಾನು, ಇಡೀ ಸಮಾಜದ ಆರೋಗ್ಯವನ್ನ ಹಾಳು ಮಾಡುವಂತ ಒಂದು
ಪಾನೀಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮದ್ಯ ಆಲ್ಕೋಹಾಲನ್ನ ಇನ್ನಷ್ಟು ಮಾರಬೇಕು, ನಮಗೆ ಆದಾಯ ಹೆಚ್ಚಾಗಬೇಕು ಅಂತ ಗುರಿ ಕೊಡ್ತಿದಾರಲ್ಲ ಡಿಸಿಗಳಿಗೆ ಪ್ರತಿ ಜಿಲ್ಲೆ. ಇದು ಅಕ್ಷರಶಃ ಸತ್ಯ, ಮತ್ತೆ ಡಿಸಿಗಳೇ ಒಪ್ಕೊಳ್ತಿದ್ದಾರೆ ಇದನ್ನ. ಆ ಟಾರ್ಗೆಟ್ ಅನ್ನು ಅವ್ರಿಗೆ ತಲುಪ್ಲಿಕ್ಕೆ ಆಗದೇ ಇದ್ದಾಗ ಈ ಬಾರ್ ವೈನ್ ಶಾಪ್ಗಳು CL2 CL ಏನೇನಿದೆ 7 9 ಇವ್ರಿಗೆಲ್ಲ ಒಂದು ಟಾರ್ಗೆಟ್ ಗುರಿ ಕೊಟ್ಬಿಡ್ತಾರೆ. ಆ ಗುರಿಯನ್ನು ಅವ್ರು ಹೇಗೆ ತಲುಪಬೇಕು? ಯಾಕಂದ್ರೆ ಮಾರಾಟ ಆಗದಿದ್ರೆ ಆ ಬಾರ್ನವ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೆದರಿಸ್ತಾರೆ. ಹೋದ್ ಕೂಡಲೇ ಅದು ಯಾವ್ಯಾವ ರೀತಿಯಲ್ಲಿ ಬೇರೆ ಬೇರೆ ಇದೆ ಆಯಾಮಗಳದಕ್ಕೆ. ಅಲ್ಲಿಂದ ಹೋಗಿ ಇವ್ರು ಏನ್ ಮಾಡ್ತಾರೆ, ಯಾರಿಗೆ ನಿಜವಾಗ್ಲೂ ಹೇಳ್ಕೊಂಡ್ರೆ 2 ಲೀಟರ್ ಅದು ಬೇರೆ ಬೇರೆ ಇದೆ. ನಿಮ್ಮ ಮದ್ಯದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಮದ್ಯಗಳಿದೆ ಅಲ್ಲ, ಅದರಲ್ಲಿ ಒಂದು ಸಾದಾ ಇದಕ್ಕೆ ನಾವು 2 ಲೀಟರ್ ಒಬ್ಬ ವ್ಯಕ್ತಿಗೆ ಅಂತ ಇದೆ ಅಂಗಡಿಯಿಂದ ಖರೀದಿ ಮಾಡ್ಲಿಕ್ಕೆ. ಇವತ್ತು ಹೇಗೆ ಸಾಧ್ಯ ಇದೆ 2 ಲೀಟರ್ ಅಂತಂದ್ರೆ, ನೀವು ಪ್ರತಿಯೊಂದು ಗ್ರಾಮದ 8 10 ಅಂಗಡಿಗಳಲ್ಲಿ 20 ಮನೆಗಳಲ್ಲಿ ನೀವು ಮಾರಾಟ ಹೇಗೆ ಮಾಡ್ತೀರಿ ಬಾಕ್ಸ್ ಗಟ್ಲೆ ತಂದು? ಈಗ ಮೊನ್ನೆ ನೋಡಿ, ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನಾನೊಂದು ಥ್ಯಾಂಕ್ಸ್ ಹೇಳ್ತೇನೆ. ಹೋದಲ್ಲೆಲ್ಲ ಇದನ್ನ ಮಾತಾಡ್ತಿದ್ದಾರೆ. ಯಾಕೆ ಮಾತಾಡ್ತಿದ್ದಾರೆ? ಒಂದು ಕಾರಣ ಏನಂದ್ರೆ, ಅವ್ರ ಸರ್ಕಾರದ ಭಾಗಿದಾರರಾದ್ರೂ ಕೂಡ ಜನ ಬಿಡ್ತಾ ಇಲ್ಲ. ಜನ ಸೋತು ಸುಣ್ಣಾಗಿ ಹೋಗಿದ್ದಾರೆ. ಬರೀ ಮಹಿಳೆಯರಲ್ಲ, ಗಂಡಸರು ಕೂಡ. ಯಾಕಂದ್ರೆ ತಮ್ಮ ಮಕ್ಕಳೇ ಇಲ್ಲಿ ಹಾಳಾಗ್ತಾ ಇದ್ದಾರೆ. ಅಂಡರ್ 18 ನೋಡಿ 21 ವರ್ಷಕ್ಕೆ ಕುಡಿಬೇಕು ಅಂತ ನಮ್ಮ ಕಾನೂನು ಹೇಳ್ತದೆ. ಇವತ್ತು 10 ವರ್ಷ. ಮೊನ್ನೆ ರಾಯಭಾಗದಲ್ಲಿ 3 ವರ್ಷದ ಮಗುವಿಗೆ ಅಜ್ಜ ಕುಡಿಸ್ತಿದ್ದಾನೆ. ಅದನ್ನ ಅಂಗಡಿಯವರು ಬಾರಿನವರಾದ್ರೂ ಹೇಗೆ ಬಿಟ್ಟಿರ್ಬೋದು? ಅದಕ್ಕೆ ಅವಕಾಶ ಹೆಂಗೆ ಸಿಕ್ಕಿರ್ಬೋದು? ಈ ತರದ ಎಲ್ಲವನ್ನು ಈ ಗುರಿಯ ಮುಂದಿಟ್ಕೊಂಡು, ಅಂದ್ರೆ ಗುರಿ ನಿಗದಿ ಮಾಡೋದಿದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ. ಮತ್ತೆ ಈ ಭ್ರಷ್ಟಾಚಾರ, ಈ ಏನ್ ಹೇಳ್ತಾರೆ, ಇದರ ಮಾರಾಟ ಹೆಚ್ಚಳ ಎಲ್ಲವೂ ಸಮಾಜವನ್ನ ಹಾಳು ಮಾಡ್ಲಿಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಸಣ್ಣ ವಿಚಾರ ಹೇಳ್ತೇನೆ. ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಮದ್ಯ ಸೇವನೆಯ ಸಂಖ್ಯೆಯಲ್ಲಿ ಅತಿ ಫಸ್ಟ್ ನಂಬರ್ ಅಲ್ಲಿ ಇದೆ, ಮೊದಲನೇ ಸ್ಥಾನದಲ್ಲಿ 88%. ಇದನ್ನ ಹೇಳ್ಬೇಕಾದ್ರೆ ನನಗೆ ದುಃಖ ಆಗ್ತದೆ. ಯಾಕಂದ್ರೆ ನಾವು ಒಂದ್ ಕಡೆಯಲ್ಲಿ ಹೋರಾಟ ಮಾಡ್ತಾನೆ ಇದ್ದೇವೆ. ಸರ್ 10 ವರ್ಷ ಆಯ್ತು. ನೀವು 10 ವರ್ಷದಲ್ಲಿ ಹೆಜ್ಜೆಗಳನ್ನ ಮುಂದಿಡ್ತಾ ಹೋದ್ರಲ್ಲ, ಮಾಡೇ ತೀರ್ತೇನೆ, ನಿಮಗೆ ಅವಮಾನ ಮಾಡದೆ ನಾವು ಇರೋದೇ ಇಲ್ಲ ಅಂತಾರಲ್ಲ, ಇದು ನಮ್ಗೆ ಬಹಳ ನೋವು ತಂದಿದೆ. ಭ್ರಷ್ಟಾಚಾರ ಇದರನ್ನು ಒಳಗೊಂಡಾಗೇ ಇರೋದು. ಈ ಗುರಿ ಅನ್ನೋದು ಏನಿದೆ, ಮತ್ತೆ ನೀವಿಷ್ಟು ತರಲಿಲ್ಲ ಅಂದ್ರೆ ನಮ್ಗೆ ಅದನ್ನ ಕೊಡಿ, ಇದನ್ನ ಕೊಡಿ, ಒಳಗಿಂದ ಹೆರಾಸ್ಮೆಂಟ್ ಇರ್ತದೆ. ಮೊನ್ನೆ ನಾಗಲಕ್ಷ್ಮಿ ಬಾಯಿ ಹೇಳಿದ ಮರು ದಿವಸ ಒಂದು 2 ಕಿಲೋಮೀಟರ್ ದೂರದಲ್ಲಿ ಬೈಕಲ್ಲಿ ಮಾರ್ತಿದ್ದಾನಂತೆ ಒಬ್ನ ಹುಡುಗ. ಅವರೇ ನಿನ್ನೆ ಹೇಳಿದ್ರು ನನ್ಗೆ. ಅಂದ್ರೆ ಎಲ್ಲಿವರೆಗೆ ಸಾಧ್ಯವೇ ಇಲ್ವಾ ಇವರಿಗೆ ನಿಯಂತ್ರಣ ಮಾಡ್ಲಿಕ್ಕೆ? ಅಲ್ಲಿರುವ ಪೊಲೀಸರು ಯಾಕೆ ಸಂಬಳ ದಂಡಕ್ಕಿದ್ದಾರೆ? ಯಾಕೆ ಸರ್ಕಾರಕ್ಕೆ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಆ ಗ್ಯಾರಂಟಿ ಪೊಲೀಸರು ನನ್ನ ಕಣ್ಣಿದ್ರೆ ಸರ್, ನಾನೇ ಕೇಸ್ ಕೊಟ್ಟು ನಾವು 10 ನಿಮಿಷ ಆಗ್ಲಿಲ್ಲ, FIR ಕೊಡಿ ಅಂತಂದ್ರೆ ಕೊಟ್ಟಿದ್ದಾರೆ. ಮರು ದಿವಸ 3,000 ಇಸ್ಕೊಂಡು ಅವ್ರನ್ನ ಬಿಟ್ಟಿದ್ದಾರೆ. ಬರೀ 3,000ಕ್ಕೆ. ಇಂಥ ನಾಲಾಯಕ ಇವರು ಕರಪ್ಷನ್ ಇಲ್ಲಿಂದಲೇ ಶುರು. ನೀವೇನು ಮೇಲೆ ಹೋಗ್ಬೇಕಾಗಿಲ್ಲ, ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದೆ, ಎಲ್ಲಿಂದ ಯಾರು ಅಂತ, ಅದೆಲ್ಲ ಇವರು ಕಂಡುಹಿಡಿಬೇಕು. ಒಂದು ಸಂಪರ್ಕ ಇರ್ತದೆ. ಈಗ ಶತಬೀಶ್ ಅವರೇ, ಈಗ ಕೆಳ ಹಂತದ ಲಂಚಕ್ಕೆ ಮೂಲ ಕಾರಣ ಇರತಕ್ಕಂಥದ್ದು ಮಾರಾಟ ಹೆಚ್ಚಳ ಮಾಡುವ ಗುರಿ ಮತ್ತು ಅದೇ ಟಾರ್ಗೆಟ್ ರೀಚ್ ಮಾಡಬೇಕು ಅನ್ನುವಂಥದ್ದು. ಅದು ವರ್ಗಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮಾತಾಡ್ತಾರೆ. ತಾವೇನು ಹೇಳ್ತೀರಿ ಬಗ್ಗೆ? ಇಲ್ಲ ನೋಡಿ, ಭ್ರಷ್ಟಾಚಾರ ಯಾರು ಕೂಡ ಮಾಡಲೇಬಾರದು. ಯಾವುದೇ ಹಂತದಲ್ಲಿರಲಿ, ಟಾರ್ಗೆಟ್ ಕೊಟ್ಟಿದ್ದೀವಿ ಅಂತ ಭ್ರಷ್ಟಾಚಾರ ಮಾಡ್ತಾ ಇರುವಂತಹ ಅಧಿಕಾರಿಗಳ ಮೇಲೆ ಕಠಿಣವಾದಂಥ ಕ್ರಮ ಜರುಗಿಸಲೇಬೇಕು. ಅವ್ರನ್ನ ಹತ್ತಿಕ್ಕುವಂತ ಪ್ರಯತ್ನ ಎಲ್ಲಾ ಪಕ್ಷಗಳು ಸೇರಿ, ಎಲ್ಲಾ ಸಂಘಟನೆಗಳು ಸೇರಿ ಇದನ್ನ ಮಾಡ್ಬೇಕು. ಮೊದಲು ನಾವು ಜನರಾಗಿ ಭ್ರಷ್ಟಾಚಾರ ಮಾಡಬಾರ್ದು. ನಮ್ದೇನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ, ವಕೀಲನಾಗ ಹೇಳ್ತಾ ಇದ್ದೀನಿ, ನಾವು ಹಣ ಕೊಟ್ಟು ಅದನ್ನ ಮಾಡಿಸ್ಕೊಳ್ಬಾರ್ದು. ಅಧಿಕಾರಿಗಳಿಗೆ ನಾವು ಈ ಕಾನೂನು ಏನಿದೆ ಅಂತ ಅವರಿಗೆ ತಿಳಿಸಿ ನಮ್ಮ ಕೆಲಸವನ್ನ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಮೋಹನ್ ವಿಶ್ವ ಅವರಿಗೆ ಒಂದು ರಿಪ್ಲೈ ಅನ್ನ ಕೊಟ್ಬಿಡ್ತೀನಿ. ನಾನು ಹೇಳಿದೆ, ಇವರು ಹಲವಾರು ಪತ್ರಗಳು, ಲೆಟರ್ಗಳನ್ನ ಉಲ್ಲೇಖ ಮಾಡೇ ಮಾಡ್ತಾರೆ. ಗುರುಸ್ವಾಮಿ ಆಗಿರ್ಬೋದು, ಅಜಿತ್ ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ಶಿಫ್ಟಿಂಗ್ ಅಂತ ಹೇಳ್ತಾರೆ, ಟ್ರಾನ್ಸ್ಫರ್ ಅಂತ ಹೇಳ್ತಾರೆ, ಹಫ್ತಾ ಅಂತ ಹೇಳ್ತಾರೆ. ಈ ಎಲ್ಲ ಪತ್ರಗಳಲ್ಲಿ ಯಾವುದಾದ್ರೂ ಕಾನೂನಾತ್ಮಕ ಕ್ರಮವನ್ನ ನೀವು ಜರುಗಿಸಿದ್ದೀರಾ? ಕ್ರಿಮಿನಲ್ ಆಕ್ಷನ್ ಕ್ಯಾನ್ ಬಿ ಸೆಟ್ ಇನ್ ಟು ಮೋಷನ್ ಬೈ ಎನಿಬಡಿ. ಕ್ರಿಮಿನಲ್ ಲಾ ಕ್ಯಾನ್ ಬಿ ಸೆಟ್ ಇನ್ ಟು ಮೋಷನ್ ಬೈ ಎನಿಬಡಿ. ಗವರ್ನರ್, ಇವಾಗ ನೀವು ಮಾಡ್ತಾ ಇರೋ ಆರೋಪ ಸಚಿವರ ಮೇಲೆ, ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ನೀವು ಸಚಿವರ ಮೇಲೆ ಆರೋಪವನ್ನು ಮಾಡಬೇಕಾಗುತ್ತೆ. ಸಚಿವರಿಗೆ ಸೆಕ್ಷನ್ 17A ಅಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಇದೆ. ನಾನು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಚಾಲೆಂಜ್ ಮಾಡ್ತೀನಿ, ಆರ್ ಅಶೋಕ್ ಅವರಾಗಿರ್ಬೋದು, ಅಥವಾ ಮೋಹನ್ ವಿಶ್ವ ಅವರೇ ಆಗಿರ್ಬೋದು, JDS ನವರಾಗಿರ್ಬೋದು, ಅಥವಾ ಯಾವುದೇ ಸಂಘಟನೆದವರಾಗಿರ್ಬೋದು, ಗವರ್ನರ್ ಹತ್ರ ಹೋಗಿ ಈ ರೀತಿ ಹಗರಣ ನಡೀತಾ ಇದೆ, ನೀವು ದಯವಿಟ್ಟು ಇವತ್ತು ನಮಗೆ ಪ್ರಯರ್ ಅಪ್ರೂವಲ್ ಕೊಡಿ ಅಂತ ಕೇಳ್ಬೋದು.
ನಾವೇನ್ ಮಾಡ್ತಾ ಇದೀವಿ ಅಂತ ಪ್ರಶ್ನೆಯನ್ನ ಹೇಳ್ತಾರೆ. ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಏನ್ ಕಂಡು ಬಂದಿದೆ ಅಂದ್ರೆ ಅಧಿಕಾರಿಗಳು ಮಂತ್ರಿಯ ಹೆಸರಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಹೊರತು ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಕ್ಕೆ ಯಾವುದೇ ತರಹದ ಪೂರ್ವಕ ದಾಖಲಾತಿಗಳು ಇಲ್ಲ, ಆಧಾರಗಳು ಇಲ್ಲ. ಮತ್ತೆ ಲೋಕಾಯುಕ್ತ ಆಲ್ರೆಡಿ ತನಿಖೆ ಮಾಡ್ತಾ ಇದೆ. ಲೋಕಾಯುಕ್ತ is an independent institutional body. It has its own institutional autonomy. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಯಾವುದೇ ತರಹದ ಹಸ್ತಕ್ಷೇಪವನ್ನ ಮಾಡದೆ ನೀವು ಇದನ್ನ ಲಾಜಿಕಲ್ ಎಂಡಿಗೆ ತಗೊಂಡೋಗಿ ಕನ್ವಿಕ್ಷನ್ ವರ್ಗು ನೀವು ಮಾಡಿ ಅಂತ ಸಂಪೂರ್ಣವಾದಂತ ಬೆಂಬಲವನ್ನ ಕಾಂಗ್ರೆಸ್ ಪಕ್ಷ ಆಗಿರ್ಲಿ ಅಥವಾ ಇವತ್ತಿನ ಸರ್ಕಾರ ಆಗ್ಲಿ ಕೊಡ್ತಾ ಇದೆ. ಮತ್ತೆ ಇವ್ರು ಹೇಳೋ ರೀತಿ ಆರೋಪ ಮಾಡಿದ ತಕ್ಷಣನೇ ಇವ್ರು ರಾಜೀನಾಮೆ ಕೊಡಬೇಕು ಅಂತ ಒಂದ್ ವೇಳೆ ಆ ತರ ಇತ್ತು ಅಂದ್ರೆ ಮಣಿಪುರ್ನಲ್ಲಿ ಮಹಿಳೆಯರ ವಿರುದ್ಧ ಎಷ್ಟು ಅತ್ಯಾಚಾರ ಆಯ್ತು, ದೌರ್ಜನ್ಯ ಆಯ್ತು, ಬೆತ್ತಲೆ ನಡ್ಸ್ಕೊಂಡು ಓಡಾಡ್ಸ್ಕೊಂಡು ಹೋದ್ರು. ಅದಕ್ಕೆ ಪೂರ್ವಕವಾಗಿ ಅದರ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಇವತ್ತು. ಅದೇ ರೀತಿ ಗುಜರಾತ್ ಅಲ್ಲಿ ಪೋರ್ಟ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಸೀಸ್ ಆಯ್ತು. ಗುಜರಾತಿನ ಚೀಫ್ ಮಿನಿಸ್ಟರು, ಹೋಮ್ ಮಿನಿಸ್ಟರ್, ಯೂನಿಯನ್ ಹೋಮ್ ಮಿನಿಸ್ಟರ್ ಮತ್ತು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ರಾಜೀನಾಮೆ ಕೊಡಬೇಕಾಗತ್ತೆ. ನೀವು ರಾಜ್ಯದ ಮಟ್ಟದಲ್ಲಿ ನೋಡಿ, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಎಷ್ಟು ಅಲಿಗೇಷನ್ಸ್ ಅನ್ನ ಮಾಡಿದ್ದಾರೆ. ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಮಾಸ್ಕ್ ಮತ್ತೆ ಇತರೆ ಸಾಮಗ್ರಿಯ ವಿಷಯದಲ್ಲಿ ನೀವು ಹಗರಣವನ್ನ ಮಾಡಿದ್ರ, ಸುಮಾರು 400 ಕೋಟಿಗಿಂತ ಹೆಚ್ಚು ಹಗರಣ ನಡೆದಿದೆ ಅಂತ ಹೇಳಿದಾಗ ನೀವು ರಾಜೀನಾಮೆ ಕೊಟ್ರ? ಯಾರು ರಾಜೀನಾಮೆ ಕೊಟ್ರು? ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕೇಸನ್ನ ತಗೊಳ್ಳಿ, ಕಂತ ಹಣ ಅವರ ಮಗನ ಕೈಯಲ್ಲಿ ಸಿಕ್ತು. ಇಲ್ಲಿವರೆಗೂ IT ಆಗ್ಲಿ, ED ಆಗ್ಲಿ, CBI ಆಗ್ಲಿ ಅವ್ರ ವಿರುದ್ಧ ತನಿಖೆಯನ್ನ ಮಾಡ್ತಾ ಇದೆ. ಸುಮ್ಮನೆ ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ, ಆಧಾರ ರಹಿತ ಆರೋಪಗಳನ್ನ ಮಾಡಿ ರಾಜಕಾರಣ ಮಾಡ್ಬೇಕು ಅಂದ್ರೆ ಮಾಡಿ, ಏನೂ ತೊಂದರೆ ಇಲ್ಲ. ಆದ್ರೆ ಒಬ್ಬ ವಕೀಲನಾಗಿ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಬೇಕು ಅಂದ್ರೆ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಕ್ರಮವನ್ನ ತಗೊಳ್ಬೇಕು, ಯಾರ ವಿರುದ್ಧ ಏನ್ ದೂರನ್ನ ಸಲ್ಲಿಸಬೇಕು, ಯಾವ ರೀತಿ ಪ್ರಯರ್ ಅಪ್ರೂವಲ್ ಗವರ್ನರ್ ಇಂದ ಪಡ್ಕೊಳ್ಬೇಕು ಅಂತ ನಾವು ಹೇಳ್ಕೊಡ್ಲೂ ಬೇಕಾಗಿಲ್ಲ, ಇವ್ರಿಗೆ ಆಲ್ರೆಡಿ ಗೊತ್ತಿದೆ. ಆಮೇಲೆ ಅವ್ರ ಮಗ ಇವ್ರ ಮಗ ಅಂತ ಮಾತನಾಡೋದು ತಪ್ಪಾಗತ್ತೆ. ಜವಾಬ್ದಾರಿಯುತ ವಿರೋಧ ಪಕ್ಷಗಳಾಗಿ ನೀವು ಕೆಲಸವನ್ನ ಮಾಡಿ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬೇಡಿ. ಮತ್ತೆ ನಾನು ಚಾಲೆಂಜ್ ಕೊಟ್ಟಿದ್ದೀನಿ ಇವತ್ತು ಆರ್ ಅಶೋಕ್ ಅವ್ರಿಗೆ ಅಥವಾ ಬಿಜೆಪಿ ಅವ್ರಿಗೆ, ನೀವು ಹೋಗ್ಬಿಟ್ಟು ಪ್ರಯರ್ ಅಪ್ರೂವಲ್ ಅನ್ನ ತಗೊಂಡ್ ಬನ್ನಿ, ನಾನೇ ನಿಮ್ಮ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜೀನಾಮೆಗೆ ಒತ್ತಾಯ ಮಾಡ್ತೀನಿ. ಒಂದು ನಿಮಿಷ ನಿಂಬಲ್. ನಿನ್ನೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡುವಾಗ ನಾವೆಲ್ಲ ತಿಮ್ಮಾಪುರ ಜೊತೆ ನಿಲ್ಲಬೇಕು, ಅವ್ರು ತಪ್ಪು ಮಾಡಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನೀವು ಹೇಳಿದ್ರಿ ಕ್ರಮ ಕೈಗೊಳ್ಳಬೇಕು ಅಂತ. ಮುಖ್ಯಮಂತ್ರಿಗಳೇ ಅವ್ರ ಬೆಂಬಲಕ್ಕೆ ನಿಂತ ಮೇಲೆ ನೀವು ಬೇಕಾದ್ರೆ ಅಂತ ಪ್ರತಿಕ್ರಿಯೆ ಕೊಡಿ. ನೀವು ಹೆಂಗೆ ಕ್ರಮ ಕೈಗೊಳ್ತಾರೆ, ನಿರೀಕ್ಷೆ ಮಾಡ್ತೀರಿ? ಅಲ್ಲ ಜಗದೀಶ್, ಏನ್ ಗೊತ್ತಾ, ಮುಖ್ಯಮಂತ್ರಿಗಳವ್ರ ಪರವಾಗಿ ನಿಂತ್ಕೊಳ್ಳೇಬೇಕು. ಇನ್ನೊಂದು ಹೇಳ್ತೀನಿ ನಾನು, ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಮಗನ ಹೆಸರು ಕೇಳಿ ಬರ್ತಾ ಇದೆ, ಯತೀಂದ್ರ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಕೊನೆಗೆ ಅಲ್ಲೇ ಹೋಗಿ ನಿಂತ್ಕೊಳ್ಳುತ್ತಿದ್ದೋ. ನಮ್ಮ ಸ್ನೇಹಿತರು ಹೇಳಿದ್ರು, ಈ ಕಾಂಗ್ರೆಸ್ ಸರ್ಕಾರದಲ್ಲಿ 2.5 ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸ್ಕ್ಯಾಮ್ ಮಾಡೋದು ಅದರ ಒಂದು ಪ್ರಾಯೋಜಕರು ಮಂತ್ರಿಗಳು, ಯಾವಾಗ್ಲೂ ಗೂಬೆ ಕೊಡ್ಸೋ ಅಧಿಕಾರಿಗಳ ಮೇಲೆ. ಮೂಢ ಹಗರಣ ಅಧಿಕಾರಿಗಳು ತಲೆ ಕಟ್ಬಿಟ್ರು, ಮುಗಿತಲ್ಗೆ, ಇವ್ರದೇನೋ ಜವಾಬ್ದಾರಿನೇ ಇಲ್ಲ. ನೆಕ್ಸ್ಟ್ ವಾಲ್ಮೀಕಿ ಅಭಿವೃದ್ಧಿನಲ್ಲಿ ಅಷ್ಟೇ, ಸ್ಟಾರ್ಟಿಂಗ್ ಎಲ್ಲ ಅಧಿಕಾರಿಗಳ ತಲೆಗೆ ಕಟ್ಬಿಟ್ರು. ನಿಮ್ಗೆ SIT ಮಾಡಿದಾಗ ಅದ್ರ ನಾಗೇಂದ್ರ ಹೆಸರೇ ಇರಲಿಲ್ಲ, ಬಿಟ್ಬಿಟ್ರು, ನಾಗೇಂದ್ರ ಹೆಸರು ಬಿಟ್ಬಿಟ್ರು. ತಿರ್ಗಾ ಮತ್ತೊಬ್ರಲ್ಲಿ ಎಲ್ಲಿ ಅದು ನಮ್ಮ ಸೂಸೈಡ್ ಮಾಡ್ಕೊಡಲ್ಲ ಬೆಳಗಾವಿ ತಹಸೀಲ್ದಾರ್ ಆಫೀಸಲ್ಲಿ, ಅಲ್ಲೂ ಅಷ್ಟೇ ಅಧಿಕಾರಿಗಳ ತಲೆ ಕಟ್ಬಿಟ್ರು, ಅಲ್ಲಿ ಮಂತ್ರಿಗಳ ಹೆಸರೇ ಬರಲಿಲ್ಲ. ಸೊ ಏನೇ ಆದ್ರೂ, ಏನೇ ಸ್ಕ್ಯಾಮ್ ಆದ್ರೂ ಅಧಿಕಾರಿಗಳ ತಲೆ ಕಟ್ಬಿಡೋದು, ಎಲ್ಲ ಅಧಿಕಾರಿಗಳೇ ಮಾಡೋದು, ಇವ್ರು ಏನು ಮಾಡಿಲ್ಲಪ್ಪ, ಇವ್ರು ಸುಮ್ನೆ ಕೂತ್ಕೊಳ್ಳೋದು. ಇದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಅವರು 2.5 ವರ್ಷದಿಂದ. ಏನೇ ಆಗ್ಲಿ, ಏನೇ ಗೃಹಲಕ್ಷ್ಮಿ ಸಮಸ್ಯೆ ಆಯ್ತಾ, ಆ ಅಧಿಕಾರಿಗಳ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ. ಎಲ್ಲ ಅಧಿಕಾರಿಗಳೇ ಹಾಗಾದ್ರೆ ನಿಮಗೆ ಕಂಟ್ರೋಲ್ ಇಲ್ಲ ಅಂತ ಒಪ್ಕೊಂಡ್ಬಿಡಿ. ಇವಾಗ ಆಯ್ತಪ್ಪ, ನನ್ನನ್ನು ಬಿಟ್ಬಿಡಿ. ಬಸವರಾಜ್ ರಾಯರೆಡ್ಡಿ ಅವ್ರೇನು ಎಕನಾಮಿಕ್ ಅಡ್ವೈಸರ್, ಎಕನಾಮಿಕ್ ಸೆಕ್ರೆಟರಿ ಟು CM, ಕರೆಕ್ಟ್ ಅಲ್ವಾ? ಏನ್ ಹೇಳಿದ್ರು ಅವರು? ಕರ್ನಾಟಕ ಇಸ್ ನಂಬರ್ 1 ಇನ್ ಕರಪ್ಷನ್ ಟುಡೇ ಅಂತ ಹೇಳಿದ್ರು ಅವರು. ನಾನು ಹೇಳಿದ್ದಲ್ಲ, ಅವರೇ ಹೇಳಿದ್ದು. BR ಪಾಟೀಲ್ 18 ಶಾಸಕರ ಸಹಿ ಇರುವಂತ ಒಂದು ಪತ್ರವನ್ನ ಮುಖ್ಯಮಂತ್ರಿಗೆ ಬರೆದ್ರು. ಏನಂತ ಹೇಳಿದ್ರು, ನನ್ನ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಕ್ಷೇತ್ರಕ್ಕೆ ನಾನೊಂದು ಅನುದಾನ ತರಿಸ್ಕೋಬೇಕು ಅಂದ್ರೆ ಆ ಪರ್ಟಿಕ್ಯುಲರ್ ಮಂತ್ರಿಯ ಒಬ್ಬ ಥರ್ಡ್ ಪಾರ್ಟಿ ಬ್ರೋಕರ್ ಇಂದ ನನಗೆ ಕಮಿಷನ್ ಕೇಳ್ತಾ ಇದ್ದಾರೆ, ನನಗೆ ಇಂಥ ಸರ್ಕಾರ ಬೇಕಂತ BR ಪಾಟೀಲ್ ಹೇಳಿದ್ರು. ನಾನು ಹೇಳಿದಲ್ಲ. ತಿರ್ಗಾ ಮನಿ ಫಾರ್ ಮನಿ ಅಂತ ಹೇಳ್ಬಿಟ್ಟು ಒಂದು ಆಡಿಯೋನೇ ವೈರಲ್ ಆಗಿತ್ತು. ಯಾವ್ದ್ರಲ್ಲಿ? ನಮ್ಮ ಹೌಸಿಂಗ್ ಮಿನಿಸ್ಟ್ರಿನಲ್ಲಿ ಬಡವರಿಗೆ ಒಂದ್ ಮನೆ ಅಲಾಟ್ ಮಾಡ್ಕೊಡ್ಬೇಕು, 40,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ ರೂಪಾಯಿ ತಗೊಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆ ಸರ್ಫರಾಜ್ ಜೊತೆ ಮಾತಾಡಿರೋದು. ಹೌಸಿಂಗ್ ನಮ್ಮ ಜಮೀರ್ ಅಹಮದ್ ಖಾನ್ ಮಿನಿಸ್ಟ್ರಿ ಸೆಕ್ರೆಟರಿ ಜೊತೆ ಮಾತಾಡಿರೋದು. ಇದೆಲ್ಲ ನಾವ್ ಹೇಳ್ತಿರೋದಲ್ಲ ಸರ್, ಅವ್ರ ಶಾಸಕರೇ ಹೇಳ್ತಿರೋದು, ಅವ್ರ ಮಂತ್ರಿಗಳು ಹೇಳ್ತಿರೋದು. ನಾವ್ ಹೇಳೋ ರಾಜಕಾರಣ ಅಂತ ಹೇಳಿ ನೀವೇನ್ ಮಾಡ್ತಿದ್ರೆ ಹೇಳಿ. ನಿಮ್ ಶಾಸಕರು, ನಿಮ್ ಮಂತ್ರಿಗಳು ಹೇಳ್ತಿರ್ಬೇಕಾರೆ ನಿಮ್ಮವರೇ ಬೀದಿಗೆ ಮಾತಾಡ್ತಿರಲ್ಲ ನಿಮ್ ಶಾಸಕರ ಕರಪ್ಷನ್ ಬಗ್ಗೆ. ಇದಕ್ಕಿಂತ ಬೇಡವಾ ನಿಮ್ಗೆ? ಅಬ್ಕಾರಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾರು? ನಾವು ಚರ್ಚೆ ಮಾಡ್ತಿರೋದು ಅಬ್ಕಾರಿದು.
ಅಬ್ಕಾರಿ ಬಗ್ಗೆ ಇಲ್ಲಿವರೆಗೆ ಯಾವ ಶಾಸಕರು ಮಾತಾಡ್ತಿಲ್ಲ, ಯಾಕೆ? ಅಲ್ಲ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಮಗನ ಹೆಸರೇ ಬರ್ತಾ ಇದಾರಲ್ಲ. ನಾನು ಹೇಳ್ತಾ ಇದೀನಿ ಕೇಳಿ, ಗೊತ್ತಾಗುತ್ತೆ ಸ್ವಲ್ಪ ದಿವಸದಲ್ಲಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತದು ಅಂತ ಹೇಳ್ಬಿಟ್ಟು ಅವ್ರ ಹೆಸರೇ ಪ್ರಸ್ತಾಪ ಆಗ್ತಿದೆ ಹೊರಗಡೆ ಇವಾಗ ಇನ್ಫ್ಯಾಕ್ಟ್ ಇದರಲ್ಲಿ. ಸೊ ನಿಮಗೆ ನಮ್ಮನ್ ಬಿಟ್ಬಿಡ್ರಿ, ನಾವು ಸಾಮಾಜಿಕ ಹೋರಾಟಗಾರರು, ಥರ್ಡ್ ಪಾರ್ಟಿ ಅಸೋಸಿಯೇಷನ್, ನಿಮ್ ಶಾಸಕರು, ನಿಮ್ ಮಂತ್ರಿಗಳ ನಿಮ್ ಮೇಲೆ ಹೇಳ್ತಿದ್ದಾರೆ ದುಡ್ಡು ತಿಂತಾ ಇದಾರೆ, ದುಡ್ಡು ಹೊಡಿತಾ ಇದಾರೆ ಅಂತ ಹೇಳ್ಬಿಟ್ಟು. ಇಷ್ಟಾದ್ರೂ ನಿಮ್ಗೆ ನಾನು ಹೆಂಗ್ ಹೇಳ್ಕೊಡ್ತೀನಿ, ನಿಮ್ಗೆ ಕಂಪ್ಲೇಂಟ್ ಫೈಲ್ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ. ಈಗ ಗವರ್ನರ್ ನಾಳೆ ಬೆಳಗ್ಗೆ ಇನ್ವೆಸ್ಟಿಗೇಷನ್ ಕೊಟ್ರೆ ಫಸ್ಟ್ ಹೋಗ್ಬಿಟ್ಟು ಗವರ್ನರ್ ಮನೆ ಮುಂದೆ ಪ್ರತಿಭಟನೆ ಮಾಡೋರು ಇವರೇ, ಗವರ್ನರ್ ಬಿಜೆಪಿ ಕೈಕೊಂಬೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಷ್ಟೇ ಇವ್ರು ಮಾಡೋದು. ಅಲ್ಲ, ನಿಮ್ ಸರ್ಕಾರ ಇದ್ದಾಗಲೂ ಅದನ್ನ ಮಾಡಿದ್ದಾರೆ, ಗವರ್ನರ್ ಪರ್ಮಿಷನ್ ಕೊಟ್ಟಾಗ. ನಾನು ಹೇಳೋದು ಆ ಚರ್ಚೆ ಅಲ್ಲ, ಇವ್ರು ಹೇಳಿದ್ರಲ್ಲ ಈಗ ನಾನು ಹೇಳ್ಕೊಡ್ತೀನಿ, ನಾನೇನ್ ನಮಗ್ ಗೊತ್ತಿಲ್ವಾ, ಸಪೋರ್ಟಿವ್ ಬರ್ತಾ ಇದಾರಲ್ವಾ ಅವ್ರು, ಅಟ್ಲೀಸ್ಟ್ ಹೇಳ್ತಾರಷ್ಟೇ ಅವರು ಹೇಳ್ತಾರಷ್ಟೇ ಬರಲ್ಲ. ವಕೀಲರಾಗಿ ಒಪ್ಕೊಂಡಿದ್ದಾರೆ ನಾನು ಬರ್ತೇನೆ ಅಂತ ಹೇಳಿ. ಅದು ಒಪ್ಕೊಳ್ಳೇಬೇಕು, ಅವ್ರ ವೃತ್ತಿಯವ್ರು ಒಪ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದುವರೆಗೂ ಆಗಿರೋ ವಿಚಾರಗಳ ಬಗ್ಗೆ ಏನ್ ಮಾಡಿದಿರ ಹಾಗಾದ್ರೆ? ಏನೂ ಮಾಡಿಲ್ವಲ್ಲ. ನಿಮ್ದೇ ಶಾಸಕರು ಹೇಳ್ತಾರ ಸರ್ ನಾನು ಬಿಟ್ಬಿಡಿ, ನಿಮ್ಮರೇ ಹೇಳ್ತಿರೋದು, ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಉತ್ತರ ಕೊಡಿ, ನಮ್ಗೆ ಆಮೇಲೆ ಉತ್ತರ ಕೊಡಿ ನೀವು. ಬಟ್ ಆದ್ರೂ ನೀವು ಅವರು ಹೇಳಿದ ಪ್ರಕಾರ ಕಾನೂನಾತ್ಮಕ ಹೋರಾಟವನ್ನ ಪಕ್ಷ ಯಾಕೆ ಮಾಡಿಲ್ಲ ಇನ್ನು ಈ ವಿಷಯದಲ್ಲಿ? ಯಾಕೆ ನೀವಾಗಲೇ ಹೇಳಿದ್ರಿ 6 ತಿಂಗಳಿಂದ ಅಥವಾ ನಂಗೆ ಗೊತ್ತಿದ್ದಂಗೆ 1 ವರ್ಷದಿಂದ ತಿಮ್ಮಾಪುರ ಅವ್ರ ಮೇಲೆ ಈ ಥರದ ಆಪಾದನೆಗಳು ಆಗಾಗ ಕೇಳಿ ಬರ್ತಾನೆ ಇದ್ದಾವೆ. ಹೊಸ್ತಲ್ಲ ಇದು. ಅದಕ್ಕೆ ಅವಾಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮೊನ್ನೆ ಸದನದಲ್ಲೂ ಕೂಡ ಎದ್ದು ನಿಂತ್ಕೊಂಡ್ರು, ನಾನು ಉತ್ತರ ಕೊಡ್ತೀನಿ ಅಂತ. ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ. ಇವತ್ತೇನೋ ಮತ್ತೆ ಚರ್ಚೆ ಎತ್ಕೊಳ್ತಾರಂತೆ ಸದನದಲ್ಲಿ, ನೋಡು ಅವ್ರು ಏನು ಉತ್ತರ ಕೊಡ್ತಾರೆ ಏನು ಅಂತ. ಬಟ್ ನೀವು ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಲ್ವ, ಬೀದಿಲಿ ನಿಂತ್ಕೊಂಡು ಸುಮ್ಮನೆ ಆರೋಪಗಳನ್ನು ಮಾಡೋದ್ರಲ್ಲಿ. ಆಮೇಲೆ ಆ ಆಡಿಯೋ ನಾನು ಕೇಳಿದೆ, ಮತ್ತು ನೀವು ಕೇಳಿದೆ. ಅದರಲ್ಲಿ ಮಂತ್ರಿ ಮಗ ಅಂತ ಹೇಳ್ತಾರೆ ಬಿಟ್ರೆ ಯಾವ ಮಂತ್ರಿ ಮಗ ಅಂತ ಹೇಳೋದಿಲ್ಲ. ಅದೇ ಪುರಾವೆ ಇಲ್ಲ ಅಲ್ಲಿ ಲೋಕಾಯುಕ್ತಕ್ಕೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ವಲ್ಲ. ಅಲ್ಲ, ನನ್ನ ವಕೀಲ ಸ್ನೇಹಿತರು ಹೇಳ್ಬೇಕು, ನಿಮ್ಗೆ ಅಲ್ಲಿ ಹೆಸರು ಹೇಳಿಲ್ಲ ಅಂದ ತಕ್ಷಣ ನಿಮ್ಗೆ ಯಾವ ಮಂತ್ರಿ ಅಂತ ಗೊತ್ತಾಗೋದಿಲ್ಲ ಯಾರಿಗೂ. ಕೋರ್ಟ್ ಹಂಗಾರೆ ಸುಮ್ಮನೆ ಇದ್ಬಿಡುತ್ತಾ? ಕೋರ್ಟ್ ಅಲ್ಲಿ ಇಲ್ಲ ಅದು. ಅಬಕಾರಿ ಹಂಗಾರೆ ಹ್ಯಾಂಡಲ್ ಮಾಡ್ತಿರೋದು ಯಾವ ಮಂತ್ರಿ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ಮುಖ್ಯಮಂತ್ರಿಗಳು ಹ್ಯಾಂಡಲ್ ಮಾಡ್ತೀರಾ ಹೇಳಿ? ಇವತ್ತು ಒಂದು ಸಿಂಪಲ್ ಪ್ರಶ್ನೆ, ಜಾಸ್ತಿ ಮಾತಾಡಲ್ಲ. ಅಧಿಕಾರಿಗಳು ಮಿನಿಸ್ಟರ್ ಗಮನ ಇಲ್ದೇನೆ ಮಿನಿಸ್ಟರ್ ಹೆಸರಲ್ಲಿ ಭ್ರಷ್ಟಾಚಾರ ಮಾಡೋಂಥ ಪ್ರಕ್ರಿಯೆಗಳು ನಾವು ನೋಡಿದೀವ ಅಷ್ಟೇ. ಸಿಂಪಲ್ ಉತ್ತರ. ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಮೇಲ್ನೋಟಕ್ಕೆ ಅದು ಕಂಡು ಬರ್ತಾ ಇದೆ. ನಾನು ಇವಾಗ ಇವರು MLA ಯಾರೋ ಇಲ್ಲಪ್ಪ ನಾನು ಪ್ರಧಾನಿ ಮೋದಿಗೆ ಕಳಿಸ್ಬೇಕು, ಅಥವಾ ಬಿಜೆಪಿ ಬಿಹಾರಲ್ಲಿ ಎಲೆಕ್ಷನ್ ನಡೀತಾ ಇದೆ ಕಳಿಸ್ಬೇಕು ಅಂದ್ರೆ ನೀವು ಪ್ರಧಾನಿ ಮೋದಿನ ಅಕ್ಯೂಸ್ ಮಾಡೋಕ್ಕಾಗತ್ತಾ? ಫಸ್ಟ್ ಇಲ್ಲಿ ತನಿಖೆ ಮಾಡಿ. ತನಿಖೆ ಮಾಡಕ್ಕೆ ಅಭ್ಯಂತರ ಇಲ್ಲ ನಮ್ದು, ತನಿಖೆ ಮಾಡಕ್ಕೆ ಅಡ್ಡಿನೇ ಇಲ್ಲ. ಇವಾಗ ಮೂಢ ವಿಷಯದ ಬಗ್ಗೆ ಹೇಳ್ತಾ ಇದ್ರು. ಮೂಢ ವಿಷಯ ಎಲ್ಲರಿಗೂ ಏನಾಗಿದೆ ಅಂತ ನೆನ್ನೆ ಕೋರ್ಟೇ ಕ್ಲೀನ್ ಚಿಟ್ ಕೊಟ್ಟಿದೆ. ಆಮೇಲೆ ವಾಲ್ಮೀಕಿ ಅಂತ ಬೇರೆ ಹೇಳ್ತಾ ಇದ್ರು. ವಾಲ್ಮೀಕಿ ಹಗರಣದ ಸಂದರ್ಭದಲ್ಲೂ ಅವ್ರು ಮಾಡಿರ್ತಕ್ಕಂಥ ಆರೋಪ ಏನ್ ಗೊತ್ತಾ ಸರ್ ನಿಮ್ಗೆ? ಈ ಹಣವನ್ನ ನೀವು ತೆಲಂಗಾಣ ಎಲೆಕ್ಷನ್ಸ್ಗೆ ಉಪಯೋಗಿಸ್ಕೊಂಡಿದ್ದೀರಾ, ಇಲ್ಲಿಂದ ಅಲ್ಲಿಗೆ ಹೋಗಿ ಚುನಾವಣೆಗೆ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ಆದ್ರೆ ಇಡೀ ದುಡ್ಡು ರಿಕವರ್ ಆಯ್ತು. ಅಲ್ಲಿ ಚುನಾವಣೆಗೆ ಉಪಯೋಗಿಸ್ಕೊಂಡಿದ್ರೆ ಇಲ್ಲಿ ರಿಕವರ್ ಹೆಂಗಾಗ್ತಾ ಇತ್ತು? ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವ್ರ ಹೆಸರು ಬಂದ್ಬಿಡತ್ತೆ, ಮುಖ್ಯಮಂತ್ರಿಯ ಮಗನ ಹೆಸರು ಬರತ್ತೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಇವಾಗ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಈ ಶೋನ ನೋಡಿದ್ರೆ ದಯವಿಟ್ಟು ಯಾರ ಮೇಲೆ ಏನು ಸೂಕ್ತವಾದಂತ ಕಾನೂನಾತ್ಮಕ ಕ್ರಮವನ್ನ ಜರುಗಿಸಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಇದೇ ರೀತಿ ಯಾವುದೇ ತರದ ಆಧಾರಗಳಿಲ್ಲದೆ, ಯಾವುದೇ ತರದ ದಾಖಲಾತಿಗಳಿಲ್ಲದೆ ನೀವು ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡಿದ್ರೆ ಲಾಜಿಕ್ ಮಸ್ಟ್ ಅಪ್ಲೈ ಬೋತ್ ವೇಸ್. ನಿಮ್ಮ ಪಕ್ಷದವರು ನಿಮ್ಮ ನಾಯಕರ ಮೇಲೆ ಅಲಿಗೇಷನ್ಸ್ ಮಾಡಿದಾಗ ನೀವ್ ಯಾಕೆ ಈ ತರಾತುರಿಯಲ್ಲಿ ಈ ಒತ್ತಡವನ್ನ ಹಾಕಿಲ್ಲ? ಮಣಿಪುರಲ್ಲಿ ಆದಾಗ ಗೃಹ ಸಚಿವರ ರಾಜೀನಾಮೆ ಯಾಕೆ ಕೇಳಿಲ್ಲ? ಗುಜರಾತ್ ಅಲ್ಲಿ ಆದಾಗ ಅಲ್ಲಿ ಗುಜರಾತಿನ ಮುಖ್ಯಮಂತ್ರಿಯ ರಾಜೀನಾಮೆ ಯಾಕೆ ಕೇಳಿಲ್ಲ? ಕೋಟ್ಯಾಂತರ ರೂಪಾಯಿ ಸರ್, ಆಲ್ಕೋಹಾಲ್ಗಿಂತ ಡ್ರಗ್ಸ್ ಮೇಡಮ್ ಈ ಸೊಸೈಟಿಯಲ್ಲಿ ಒಂದು ದೊಡ್ಡ ಈವಲ್. ಆ ಡ್ರಗ್ಸ್ ಒಂದು ಅದಾನಿಯ ಪೋರ್ಟ್ ನಲ್ಲಿ ಹರಿದಾಡ್ತಾ ಇದೆ ಅಂದ್ರೆ ಅದಕ್ಕೆ ಯಾರು ಇವತ್ತು ಉತ್ತರವನ್ನ ಕೊಡ್ತಾ ಇಲ್ಲ. ಯಾಕೆ? ಬಸವರಾಜ್ ಪಾಟೀಲ್ ಯತ್ನಾಳ್ ನಿಮ್ಮವ್ರು ಹೇಳಿದ್ರಲ್ಲ 40,000 ಕೋಟಿ, ಅದು ಕೋವಿಡ್ ಅಂತ ಮಹಾಮಾರಿಯ ಸಂದರ್ಭದಲ್ಲಿ. ಆಮೇಲೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ BY ವಿಜಯೇಂದ್ರ ಅನ್ನೋರು ಒಬ್ಬ ಭ್ರಷ್ಟ ನಾಯಕ ಅಂತ ಅವ್ರು ಹೇಳಿಕೆಯನ್ನ ಕೊಡ್ತಾರೆ. BY ವಿಜಯೇಂದ್ರ ಅವ್ರಿಗೆ ನಾನು ಒತ್ತಡ ಮಾಡ್ತೀನಿ, ಇವತ್ತು ನೀವು ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡಿ ಅಂತ. ಈ ರೀತಿ ಆಗತ್ತಾ? ಕಾನೂನಿನ ಪ್ರಕ್ರಿಯೆ ಬೇರೆ, ಡ್ಯೂ ಪ್ರಾಸೆಸ್ ಬೇರೆ, ಅದನ್ನ ಪಾಲನೆ ಮಾಡಿ. ಸ್ವಲ್ಪ ವಿಜೇಂದ್ರ ಮತ್ತು ಯತೀಂದ್ರ ಇಬ್ಬರು ತುಂಬಾ ಕೆಲವೊಂದು ಹೇಳ್ಬಿಟ್ಟಿದ್ದಾರೆ. ನಗು ಬರೋದು ಏನ್ ಗೊತ್ತಾ, ಇವರೇ ಅಲಿಗೇಷನ್ ಮಾಡಿದ್ರು ನಾವು ಅಧಿಕಾರಕ್ಕೆ ಬರಕ್ ಮುಂಚೆ ಏನಂತ 40% ಸರ್ಕಾರ ಆಮೇಲೆ ಬಿಟ್ಕಾಯಿನ್ ಅಂತ ಪ್ರಿಯಾಂಕಾ ಖರ್ಗೆ ಅಂತೂ ಏನ್ ಪೇಪರ್ ಪ್ರಿಂಟ್ ಔಟ್ ತೋರಿಸಿದ್ದೆ
ತಿರ್ಗಾ ಕೋವಿಡ್ ಅಷ್ಟೇ, ಇವ್ರುಗಳೇ ಹೇಳಿದ್ದು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು, ಎಲ್ಲೋಯ್ತು ನಿಮ್ ತನಿಖೆ ಪ್ರೋಗ್ರೆಸ್? ಯಾರನ್ನ ಅರೆಸ್ಟ್ ಮಾಡಿದ್ರಿ ಬಿಟ್ಕಾಯಿನ್ ಅಲ್ಲಿ ನಮ್ ನಾಯಕರನ್ನ? ಯಾರನ್ನ ಅರೆಸ್ಟ್ ಮಾಡಿದ್ರಿ ಕೋವಿಡ್ ಅಲ್ಲಿ ನಮ್ ನಾಯಕರನ್ನ? ಹಾಗಾದ್ರೆ ಯಾರನ್ನ ಅರೆಸ್ಟ್ ಮಾಡಿದ್ರಿ ನಮ್ ನಾಯಕರನ್ನ? 40% ಅಲ್ಲಿ 2000 ಪೇಜ್ ರಿಪೋರ್ಟ್ ಬಂತಲ್ಲ, ₹1 ನಿಮ್ ಹತ್ರ ಎವಿಡೆನ್ಸ್ ಇಲ್ಲ 40% ಪ್ರೂವ್ ಮಾಡೋದಕ್ಕಾಗ ನೀವೇನ್ ಮಾಡ್ತಿದ್ದೀರಾ? ನಿಮ್ ಕೈಲೇ ತಾನೇ ಇದು ತನಿಖೆ ಮಾಡ್ಬೇಕಾಗಿರೋದು, ಬರೀ ಅಲಿಗೇಷನ್ ಮಾಡ್ಕೊಂಡ್ ಬಂದ್ರಲ್ಲ, ಎಲ್ಲಿಗೆ ತಗೊಂಡೋದ್ರಿ ನೀವು? ಹಾಗಾದ್ರೆ ಎಲ್ಲಿಗೂ ತಗೊಂಡು ಹೋಗ್ಲೇ ಇಲ್ವಲ್ಲ. ಗುಜರಾತ್ ಡ್ರಗ್ಸ್ ಬಗ್ಗೆ ಮಾತಾಡೋ ನನ್ನ ಸ್ನೇಹಿತರು, ಪಾಪ ಅವ್ರಿಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ 98 ಕೋಟಿ ವರ್ತ್ ಡ್ರಗ್ಸ್ ಎಲ್ಲಿ ಮೈಸೂರಲ್ಲಿ ಸಿಕ್ಕಾಕೊಂಡಿದ್ದು. ಸಿದ್ದರಾಮಯ್ಯನವರ ತವ್ರ ಮನೆ, ಅಲ್ಲಿ ಪ್ರೊಡಕ್ಷನ್ ಆಗ್ತಾ ಇತ್ತು, ನಿಮ್ಗೆ ಕಣ್ಣು ಮುಂದೆ ಸಿಕ್ಕಾಕೊಂಡಿದೆ. ಇವತ್ತು ಸರ್ಕಾರ ಟಾರ್ಗೆಟ್ ಕೊಡ್ತಾ ಇದೆ ಅಬಕಾರಿ ಇಲಾಖೆಗೆ, ಲಿಕ್ಕರ್ ಸೇಲ್ಸ್ ಜಾಸ್ತಿ ಮಾಡಿ ಅಂತ. ಯಾಕೆ ಗೊತ್ತಾ? ಸೇಲ್ಸ್ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ ಅಂದ್ರೆ ಇವ್ರು ಬಂದಾಗಿದೆ ಡ್ರಗ್ಸ್ ಜಾಸ್ತಿ ಆಗಿದೆ. ಹುಡುಗರು ಡ್ರಗ್ಸ್ ತಗೊಂಡು ಇವತ್ತು ಬೀದಿಲಿ ಹಾಳಾಗ್ತಾ ಇದ್ದಾರೆ, ಅದಕ್ಕೋಸ್ಕರ ಲಿಕ್ಕರ್ ಸೇಲ್ಸ್ ಕಡಿಮೆ ಆಗಿದೆ. ಇವ್ರ ಕಾಲ್ ಬುಡದಲ್ಲೇ ಡ್ರಗ್ಸ್ 3 ವರ್ಷದಿಂದ ಹಿಂಗೆಲ್ಲ ಅಳ್ಳಾಡ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಇವ್ರು ಆಗ್ತಾ ಇಲ್ಲ. ಇಲ್ಲಿ ಕೂತ್ಕೊಂಡು ಇವ್ರು ಗುಜರಾತ್ ಡ್ರಗ್ಸ್ ಬಗ್ಗೆ ಮಾತಾಡ್ತಾರೆ. ಏನ್ ಹೇಳ್ಬೇಕು ಇದಕ್ಕೆ? ಮೇಡಮ್ ಏನೋ ಒಂದು ಡ್ರಗ್ಸ್ ಬಗ್ಗೆ ನಾನು ಅದೇ ಹೇಳ್ಬೇಕು ಅಂತ ಮಾಡಿದ್ದೆ ಅಲ್ಲ, ಅವ್ರಿಗೆ ಒಂದು ನಿಮಿಷ ಮಧ್ಯಪ್ರವೇಶ ಮಾಡಿ ಸ್ವಲ್ಪ ಗುಜರಾತು ಮಣಿಪುರ ಬಿಟ್ಬಿಟ್ಟು ಸ್ವಲ್ಪ ಕರ್ನಾಟಕದ ಅಬಕಾರಿ ಬಗ್ಗೆ ಮಾತಾಡ್ರಿ. ಮತ್ತು ಯತೀಂದ್ರ ಮತ್ತು ವಿಜೇಂದ್ರ ಅವರಿಬ್ಬರು ಏನೇನು ಪ್ರಭಾವವನ್ನು ಆಯಾ ಸರ್ಕಾರದಲ್ಲಿ ಹೊಂದಿದ್ರು ಅಂತ ಎಲ್ಲರಿಗೂ ಗೊತ್ತು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಆಗೋದಿಲ್ಲ, ಯಾಕೆ ನಮ್ಮ ಸಾಕ್ಷಿಗಳಿಲ್ಲ. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವಿಜೇಂದ್ರ ಏನ್ ಮಾಡಿದ್ರು, ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದಾಗ ಯತೀಂದ್ರ ಏನ್ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಮಾತುಗಳು. ಅದ್ರ ನಾನು ಬಹಿರಂಗವಾಗಿ ಏನು ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರವ್ರ ಪಕ್ಷದವರು ಆಪಾದನೆ ಮಾಡ್ತಾರೆ, ಹೊರಗಿನವರು ಆರೋಪ ಮಾಡ್ತಾರೆ. ಈ ವಿಜೇಂದ್ರ ಅವರು ಇದ್ದಾಗ ಕಾಂಗ್ರೆಸ್ ಆರೋಪ ಮಾಡ್ತಾರೆ, ಎಲ್ಲ ವಿಜೇಂದ್ರ ಮಾಡ್ತಾರೆ ಅಂತ. ಈ ಯತೀಂದ್ರ ಇದ್ದಾಗ ಎಲ್ಲ ಯತೀಂದ್ರ ಮಾಡ್ತಾರೆ ಅಂತ BJP ಆರೋಪ ಮಾಡ್ತಾರೆ. ಇದು ಆರೋಪ ಅಷ್ಟೇ. ಸೊ ಅದನ್ನು ಬಿಟ್ಟು ಸ್ವಲ್ಪ ಇವರೇನೋ ಚರ್ಚೆಯನ್ನು ನಾವು ಸೀಮಿತಗೊಳಿಸ್ಕೊಂಡಿಲ್ಲ. ನಾವು ಮತ್ತು ಮೋದಿ ರಾಜೀನಾಮೆ ಕೊಡಿ, ಟ್ರಂಪ್ ರಾಜೀನಾಮೆ ಕೊಡಿ ಇನ್ನೋವರೆಗೆ ಹೋಗೋದು ಬೇಡ ಅಂತ ಸ್ವಲ್ಪ ಡ್ರಗ್ ಏನು ಹೇಳ್ತಾ ಇದ್ನಲ್ಲ, ಅವ್ರು ಹೇಳ್ತಾ ಇರೋದು ಇವರು ಅಷ್ಟೇ. ಈಗ ಹೇಳ್ತಾ ಇದ್ದಾರೆ ಗುಜರಾತ್ ಅಲ್ಲಿ ಮೇವಾನಿಯನ್ನ ನಾನು ಕಾಂಗ್ರೆಸ್ ಪಕ್ಷ ಆಗಿ ನೋಡೋದಿಲ್ಲ, ಯಾಕೆ ಆಕ್ಟಿವಿಸಮ್ ಅಲ್ಲಿ ನಾವು ಜೊತೆಗೆ ಇದ್ದವರು. ಅಲ್ಲಿ ಹಗ್ಲು ರಾತ್ರಿ ಹೆಣ್ಮಕ್ಳನ್ನ ಕರ್ಕೊಂಡು ಅಲ್ಲಿ ನಿಷೇಧ ಆಗಿದೆ, ಗೊತ್ತಿದೆ ಅಲ್ಲ, ಮದ್ಯ ನಿಷೇಧ ಇದೆ. ಅಲ್ಲಿ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೂಡ ಈಗ ಡ್ರಗ್ ಸಪ್ಲೈಯೂ ಇದೆ, ಮದ್ಯನು ಬ್ಲ್ಯಾಕ್ ಅಲ್ಲಿ ಸಿಗ್ತಾ ಇದೆ. ಇದು ದೊಡ್ಡ ವಿಚಾರ. ನೀವು ಹೇಳಿದಾಗ ಅದ್ರ ಬಗ್ಗೆ ಮಾತಾಡೋದು ಬೇಡ, ಯಾಕೆ ಎಲ್ಲಾ ಪಕ್ಷಗಳು ಇದರಲ್ಲಿ ಒಟ್ಟಿಗೆ ಇದೆ ಅನ್ನೋದಕ್ಕೆ ನಾನೊಂದು ಮಾತು ಹೇಳಿದ್ದು. ಮತ್ತೆ ಇದ್ರ ಹಿಂದೆ ಕೂಡ ನಾವಿಷ್ಟು ಭ್ರಷ್ಟಾಚಾರ ಈಗ ಅವ್ರ ಮೇಲಾಗಿದೆ ಅಂತ ಇವರೆಲ್ಲ ಎದ್ನಿತ್ತಿದ್ದಾರೆ. ನಾವು ಇದೇ ಪಾದಯಾತ್ರೆ ಮಾಡಿದ್ದೇವೆ, ಮೊನ್ನೆ ಬಂದು ಅಲ್ಲಿ 10-15 ಸಾವಿರ ಜನ ಮಹಿಳೆಯರು ಕೂತಿದ್ದೇವೆ, ಒಬ್ರು ವಿರೋಧ ಪಕ್ಷದವ್ರು ಸುಳಿಲಿಲ್ಲ ನಮ್ಮ ಹತ್ರ. ಟಾಪ್ ಬಿಡಿ, ಮಧ್ಯಂತರ ಬಿಡಿ, ತಳಮಟ್ಟದವ್ರು ಕೂಡ ಬಂದು ಕೂಡ್ಬೇಕು. ಇದು ಸಾಮಾಜಿಕ ಕಳಕಳಿಯ ವಿಷಯ ಅನ್ನೋದು ಇವ್ರಿಗೆ ಗೊತ್ತಾಗೋದಿಲ್ವಾ? ಇವತ್ತಿಷ್ಟು ಮಾತಾಡ್ತಾರೆ, ಇದು ಮಾತಾಡ್ಬೇಕಾಗಿದ್ದ ಅಲ್ಲ ಅಂತ ನಾನು ಹೇಳೋದಿಲ್ಲ. ಭ್ರಷ್ಟಾಚಾರ, ಆದ್ರೆ ಭ್ರಷ್ಟಾಚಾರದ ಮೂಲ ಬೇರನ್ನ ಕಿತ್ತಬೇಕಲ್ಲ ಇವರು. ಯಾಕೆ ಆ ಪೊಲೀಸ್ ಹಂಗ್ ಮಾಡ್ತಾನಂತ ಟಾಮ್ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬರ್ತಾ ಇದೆ ನೋಡಿ. ಅಕ್ರಮ ಮದ್ಯ ಮಾರಾಟದ್ದು ಒಬ್ರು ಅಲ್ಲಿ ಸಾಥ್ ಕೊಡ್ತಾರ ಅಂತ ಕೇಳಿ ನೀವು ವಿರೋಧ ಪಕ್ಷದವ್ರನ್ನ. ಮೊನ್ನೆ ನೋಡಿ ಎಲ್ಲ ಕಡೆ, ಇಲ್ಲೇ ದಾಬಾಸ್ಪೇಟೆ, ನೆಲಮಂಗಲದಿಂದ ಹಿಡಿದು ಅಲ್ಲಿ ಗೋಕಾಕ್ ಇದರಿಂದ ಹಿಡಿದು ಇಲ್ಲಿ ಕೋಲಾರ, ದಿನನಿತ್ಯ. ಮೊನ್ನೆ ನೋಡಿ ಕಾರಟಗೇರಿಯಲ್ಲಿ ಒಂದು ಬೆನ್ನೂರ ಎಲ್ಲಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಹಠ ಹಿಡಿದ ಜನನೇ ನಮ್ಮೂರಿಗೆ ರಾಜಕಾರಣಿಗಳೇ ಬರಬೇಡಿ ಅಂತ ಕೂತು ಪಕ್ಷಾತೀತವಾಗಿ. ಯಾಕೆ ಬರೋದಿಲ್ಲ ಇವ್ರು ನಮ್ ಜೊತೆ ಕೈ ಜೋಡಿಸ್ಲಿಕ್ಕೆ? ಸಣ್ಣ ಮಕ್ಕಳು ಕುಡಿದು ಸಾಯ್ತಿದ್ದಾರೆ. ನಾನು ಯಾಕೆ ಡ್ರಗ್ಸ್ ಇದೆ ಇರಬಹುದು, ಮತ್ತೆ ಅವ್ರ ಸರ್ಕಾರ ಬಂದಾಗ ಅವ್ರ ಬಿಸ್ನೆಸ್ ಮಾಡ್ಬೇಕಲ್ಲ. ಅದೇ ಕಾರಣ. ನಾನು ಸುಮ್ಮನೆ ಬಿಜೆಪಿ ಅಂತ ಹೇಳ್ತೀನಿ. ಇದು ತಮಾಷೆ. ಬಿಜೆಪಿ ಅಂತಲ್ಲ, ನಾನು ಯಾವುದೇ ವಿರೋಧ ಪಕ್ಷ ಆಳುವ ಪಕ್ಷ ಎಲ್ಲಾನು ಹೇಳ್ತೇನೆ. ಇವರ ಒಳಗಿಂದ ಇವ್ರದ್ದು ಇದ್ರಲ್ಲಿ ಒಗ್ಗಟ್ಟಿದೆ. ಯಾಕಂದ್ರೆ ಅಲ್ಲಿ ಇವರ ನೆಂಟರುಗಳೇ ಇವ್ರದ್ದೇ ಮುಕ್ಕಾಲು ಭಾಗ CL2 ಇರ್ಬೋದು, CL7 ಇರ್ಬೋದು, CL9 ಇರ್ಬೋದು, ಎಲ್ಲವೂ ರಾಜಕಾರಣಿಗಳು ಜನ ಮಾತಾಡ್ಕೋತಿದ್ದಾರೆ, ನಾನಲ್ಲ. ನನಗದ್ರ ಹಾಳಾಗಲ್ಲ, ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಕೂಡ ಅಲ್ಲಿ ನಾವು ಕೊಟ್ಟೆ ತಗೊಂಡಿರೋದು. ಈ ಕೆಳಗೆ ಇವ್ರು ಇಷ್ಟೆಲ್ಲ ಇಲ್ಲಿ ಮಾತಾಡಿದ್ರು ಕೆಳಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಅವ್ರು ದುಡ್ಡು ಕೊಟ್ಟೆ ತಗೊಂಡಿರ್ತಾರೆ. ಈಗ ಯಾರ ಬಗ್ಗೆ ಯಾರು ದೂರು ಕೊಡೋದಿರ್ತದೆ ಹೇಳಿ? ಜನ ಸಫರ್ ಆಗ್ತಿದ್ದಾರೆ, ಮಹಿಳೆಯರು ಸಾಯ್ತಿದ್ದಾರೆ, ಮಕ್ಕಳು ಸಾಯ್ತಿದ್ದಾರೆ. ಮಕ್ಕಳು ಬಿಡಿ, ಅಂಡರ್ 10 ಹೆಚ್ಚಿಗೆದು ಬೇಡ. ಮೂಲೆಯಲ್ಲಿ ಮೊನ್ನೆ ನಮ್ಮಲ್ಲಿ 2 ಮಕ್ಕಳನ್ನ ಜೀತ ಕೆಟ್ಟು ತಂದೆ ಕುಡಿಲಿಕ್ಕೆ ಹಣ ತಂದಿದ್ದಾನೆ. ಇದು ಇಂಡೈರೆಕ್ಟ್ ಆಗಿ ಕುಡಿದ ಫಲವೇ ಅಲ್ವಾ? ಇಡೀ ಫ್ಯಾಮಿಲಿ ಏನಾಯ್ತು? ಇದು ಯಾಕೆ ಇದ್ರ ಕಡೆ ಗಮನ ಕೊಡೋದಿಲ್ಲ? ನಾವು ಇಡೀ ಇವತ್ತು 10 ವರ್ಷದಿಂದ ನಮ್ಮ ಗಂಟ್ಲು ಬಿಡಿ ಸತ್ತು ಹೋಗಿದ್ದೇವೆ ಎಷ್ಟೋ ಜನ. ನಾವು ಮನೆಯಲ್ಲಿ ಇದು ನಡೆದೇ ಇದೆ, ಯಾಕೆ ಇವ್ರಿಗೆ ಧ್ವನಿ ಬರೋದಿಲ್ಲ? ಇವತ್ತೊಂದು ವಿಡಿಯೋ ಕ್ಲಿಪ್ಪಿಂಗ್, ಹೌದು ಭ್ರಷ್ಟಾಚಾರ ಇದು ಈಗ ಅಲ್ಲ ನಡೀತಾ ಇರೋದು. ನೀವು ಅನ್ನಂಗೆ ಈ ಟಾರ್ಗೆಟ್ ಅನ್ನೋದು ಎಷ್ಟೋ ವರ್ಷದಿಂದ ನಡೀತಾ ಇದೆ.
ಇವತ್ತದು ಕಾಣ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಜನ ಧೈರ್ಯ ಬಂದಿದೆ, ನಮ್ಮ ಆಂದೋಲನ ಮಾತಾಡ್ತಾ ಇದೆ, ಒಂದಷ್ಟು ಹೊರಗೆ ಬರ್ತಾ ಇದೆ ಹೂರಣ. ಯಾಕೆ ಸಾಮಾಜಿಕ ಕಳಕಳಿ ಇಲ್ಲ, ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇವರಿಗೆ ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ನಿಂತು ನಮ್ಮ ಸಮಯ, ಹಣ ಎಲ್ಲವನ್ನು ಅದನ್ನು ಮಾಡ್ಲಿ. ಅದ್ರ ಜೊತೆಗೆ ತಳಮಟ್ಟದಲ್ಲಿ ಮಾಡ್ಬೇಕಲ್ಲ. ಇವರ ಕಾರ್ಯಕರ್ತರುಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಹಂಗಾದ್ರೆ? ಇಲ್ಲಿ ಮಾತಾಡುವಂತ ವಾಯ್ಸ್ ಅನ್ನು ಅಲ್ಲಿ ಆ ಪೊಲೀಸನ್ನ ಕೇಳ್ಬೇಕು. ನೀನು 3,000 ತಗೊಂಡು ಅವ್ರನ್ನ ಹೇಗೆ ಬಿಟ್ಟಿ ಅಂತ ಯಾವ ಕಾಳಜಿ ಇಲ್ಲ. ಇವತ್ತು ನಾನು ಹೇಳಿದ್ನಲ್ಲ, ಟಾರ್ಗೆಟ್ ಈ ಶಬ್ದ ಇವತ್ತು ಬಂದಿದ್ದಲ್ಲ, ಇದು ಗುರಿ ಅಂತ ಅನ್ನೋದು ಸಾಮಾನ್ಯ. ನನ್ಗೆ ಅದೇ ಜಗದೀಶ್ ಶೆಟ್ಟರ್ ಕಾಲದಿಂದ ಶುರುವಾಗಿದೆ ಅದು. ಬಹುಶಃ 2010 ಅಂತ ನೆನಪು. ನಾನು ಅಲ್ಲಿವರೆಗೆ ಗುರಿ ಅನ್ನೋ ಶಬ್ದ ಇರಲಿಲ್ಲ. 12ಕ್ಕೆ ಸಿಎಂ ಆಗಿದ್ದವರು, 11ಕ್ಕೆ ಸದಾನಂದ ಗೌಡರು ಬಂದರು, ಆಮೇಲೆ ಶೆಟ್ಟರ್. ಇವರು 2012 ಈ ಜಗದೀಶ್ ಶೆಟ್ಟರ್ ಬಂದ ಕಾಲಕ್ಕೆ ಅದು ಗುರಿ ಅನ್ನೋ ಶಬ್ದ ಶುರುವಾಯಿತು. ಒಂದು ನಿಮಿಷ, ಸುಮಾರು ಪ್ರತಿ ವರ್ಷದಿಂದ ಇದೆ. ಅದನ್ನು ನಮ್ಮ ಹತ್ರ ಅಂಕಿಅಂಶ ನಾನು ಹೇಳ್ತೇನೆ. ಆದ್ರೆ ನಿಮಗೆ ಬಹಳ ಸಣ್ಣ ಶಬ್ದ ಎಲ್ಲಾ ಕಾಲದಿಂದಲೂ ಇದೆ ಅನ್ನೋದು ನಮ್ಗೆ ಹಂಗ ಅನ್ಸೋದಿಲ್ಲ ಸರ್. ನಮಗೆ ಪ್ರತಿಯೊಂದು ಜೀವನಕ್ಕೆ ಇದೆ. ನಾನ್ ಟಾರ್ಗೆಟ್ ಅನ್ನೋದನ್ನೇ ನೀವು ಅಷ್ಟು ಸಲೀಸಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅದು ಆ ಗುರಿ ಅನ್ನೋದು ಯಾರ ಜೀವ ತೆಗಿಲಿಕ್ಕೆ ಗುರಿ ಇಟ್ಟಿದ್ದೀರಿ ಹೇಳಿ ನೀವೆಲ್ಲರೂ ಕೂಡ. ಇದು ಸಮಾಜದದು ಅರ್ಥ ಮಾಡ್ಕೋಬೇಕು. ಪಂಜಾಬ್ ಅಲ್ಲಿ ಒಂದು ಪೀಳಿಗೆ ಹೋಯ್ತು, ಗೊತ್ತಿರ್ಬೇಕಲ್ಲ, ಈ ಡ್ರಗ್ಸ್ ದಂಧೆಯಿಂದ. ಇವತ್ತು ಇಲ್ಲಿ ಡ್ರಗ್ಸ್ಗಿಂತ ಹೆಚ್ಚು ಸರ್ವನಾಶ ಮಾಡ್ತಾ ಇರೋದು ಆಲ್ಕೋಹಾಲ್, ಮದ್ಯ. ನಾವು ಅರ್ಥ ಮಾಡ್ಕೊಳ್ಳಿ, ಡ್ರಗ್ಸ್ ಶ್ರೀಮಂತರ ದಂಧೆಯಲ್ಲಿ ಇದೆ. ನಮ್ಮ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅಯ್ಯೋ ಹೆಣ್ಮಕ್ಳೆಲ್ಲ ಕುಡಿತಿದ್ದಾರೆ ಬೆಂಗಳೂರಲ್ಲಿ ಅಂದ್ರೆ. ಅದು ಎಷ್ಟು ಪರ್ಸೆಂಟ್ ಅದನ್ನ ನಾನು ಹೇಳಿಕೊಳ್ರಿ ಇಲ್ಲಿ ಇವತ್ತಿಡಿಬೇಕು, ಅದು ಬೇಡ, ಅನಗತ್ಯ ಚರ್ಚೆ. ಆದ್ರೆ ಇವತ್ತು ನಮಗೆ ಗೊತ್ತಿರೋದು ಹಳ್ಳಿಯಲ್ಲಿ ಬಡವರ ಜೀವನ ಯಾವ ಸ್ಥಿತಿಗೆ ಬಂದಿದೆ ಅಷ್ಟೇ. ನಿಮ್ಮ ಭ್ರಷ್ಟಾಚಾರದ ಜೊತೆಗೆ ಅದನ್ನು ಮಾತಾಡೋದು ಅಭ್ಯಾಸ ಮಾಡ್ಕೋಬೇಕು ತಳಮಟ್ಟದಲ್ಲಿ. ನಾನು ಟಾರ್ಗೆಟ್ ಬಗ್ಗೆ ಮಾತಾಡೋ ಹಿಂದಿನ ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅವತ್ತಿನ ಅಬಕಾರಿ ಸಚಿವರಿಗೆ ಹೇಳೋದು ನಾನೇ ಕೇಳಿಸ್ಕೊಂಡು, ಇಷ್ಟು ಟಾರ್ಗೆಟ್ ರೀಚ್ ಆಗಿಲ್ಲ ಅಂದರೆ ನಿನ್ನ ಖಾತೆ ಕಿತ್ತಾಕ್ತೀನಿ ನಾನು ಅಂತ. ನಾನು ಈಗಲೂ ಕೂಡ ಸಿದ್ದರಾಮಯ್ಯನವರು ತಿಮ್ಮಾಪುರ್ಗೆ ಅದನ್ನೇ ಹೇಳಿರಬಹುದು, ಗೊತ್ತಿಲ್ಲ ನನಗೆ, ನಾನು ಪರ್ಸನಲಾಗಿ ಕೇಳಿಲ್ಲ. ಅಂದರೆ ನೀವು ಆಗಲೇ ಹೇಳಿದ್ರೆ ಗುರಿ ಅನ್ನೋದು ವಾಣಿಜ್ಯ ತೆರಿಗೆ ಗುರಿ ಅನ್ನೋ ಸಿದ್ದರಾಮಯ್ಯನವರು ಯಾವಾಗಲೂ ಮೀಟಿಂಗ್ ಅಲ್ಲಿ ಹೇಳ್ತಾರೆ. ನೋಂದಣಿ ಮತ್ತು ಮುದ್ರಾ ಅಲ್ಲ ಸರ್, ಇದು ಗುರಿ ಕೊಟ್ಟಂಗೆ ಈ ಜೀವ ತೆಗೆಯುವ ಗುರಿ ಅಲ್ವೇ ಅಲ್ಲ, ಅದಕ್ಕೆ ಕಂಪೇರ್ ಮಾಡೋದ. ಅದೇ ಆ ಗುರಿಯಿಂದ ಸಮಸ್ಯೆ ಆಗ್ತಾ ಇದೆಯಾ? ಯಾಕೆಂದರೆ ಒಂದು ಚರ್ಚೆ ನಡೀತಿರೋದೇನು ಅಂದರೆ ಟಾರ್ಗೆಟ್ ಕೊಟ್ಟಾಗ ನೀವು ರೀಚ್ ಆಗಬೇಕು. ಆ ಕಾರಣಕ್ಕಾಗಿ DC ಹುದ್ದೆಗೆ, ಇನ್ಸ್ಪೆಕ್ಟರ್ ಹುದ್ದೆಗೆ ಇಷ್ಟಿಷ್ಟು ಫಿಕ್ಸ್ ಆಗುತ್ತೆ ಅನ್ನುವಂಥ ಮಾತು ನೀವು ಹಿಂದೆ BJP ಸರ್ಕಾರ ಇದ್ದಾಗ 40% ಅಂತ ಹೇಳಿದ್ರಿ. ಈಗ BJP ಹೇಳ್ತಾರೆ 60% ಆಗಿದೆ ಅಂತ. ಈ ಥರದ್ದು ಗುರಿ ಮತ್ತು ವರ್ಗಾವಣೆಯ ಏನು ಮೊತ್ತಕ್ಕೆ ಲಿಂಕ್ ಇದೆಯಾ? ಇಲ್ಲ, ಅದನ್ನ ನಾನು ಹೇಳೋಕ್ಕೋಗಲ್ಲ. ಮೊದಲನೇದಾಗಿ ನಾನು ಇವಾಗ ಹೇಳ್ದಾಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತನಾಡ್ತಾ ಇದ್ದೆ. ಇವಾಗ ನೀವು ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಾವು ನಿಮ್ಮ ಮೇಲೆ ಆರೋಪಗಳನ್ನ ಮಾಡ್ಲೇಬೇಕಾಗುತ್ತೆ. ಇವ್ರ ವಾದ ಇದ್ದಿದ್ದು 40% ಹೇಳಿದ್ರು, PSI ಹೇಳಿದ್ರು, ಅದೇ ಹೇಳಿದ್ರು, ಇದೇ ಹೇಳಿದ್ರು, ಆದ್ರೆ ಇಲ್ಲಿವರೆಗೂ ಏನು ನಡೆದಿಲ್ಲ ಅಂತ. ಆಯ್ತು, ಇವ್ರ ವಾದ ಏನಂದ್ರೆ ನಾವು ಅವತ್ತು ಆಧಾರ ರಹಿತ ಆರೋಪ ಮಾಡ್ತಾ ಇದ್ವಿ ಅಂದ್ರೆ ಅದೇ ಆಧಾರ ರಹಿತ ಆರೋಪಗಳನ್ನ ನೀವು ಇವತ್ತು ಮಾಡ್ತಾ ಇದ್ದೀರಾ ಅಂತ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ನೀವು ಟಾರ್ಗೆಟ್ ಬಗ್ಗೆ ಹೇಳ್ತಾ ಇದ್ದೀರಾ ಸರ್. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ತಜ್ಞ ಆರ್ಥಿಕ ಸಚಿವರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಸುಮಾರು 17 ಬಜೆಟ್ಗಳನ್ನ ಕೂಡ ಮಂಡಿಸಿದ್ದಾರೆ. ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ ಹೇಗೆ ಕಾಪಾಡಬೇಕು ಅಂತ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇದರಿಂದಾನೇ ಆಗ್ಬೇಕು ಅಥವಾ ಈ ರೀತಿ ಟಾರ್ಗೆಟ್ ಕೊಟ್ಟು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋಂಥ ಪ್ರವೃತ್ತಿ ನಮ್ಮಲ್ಲಿ ಇಲ್ಲ. ಆಮೇಲೆ ಇದನ್ನ ಯಾಕೆ ಮಾಡ್ಬೇಕಾಗಿದೆ? ನಮಗೆ ಕೇಂದ್ರ ಸರ್ಕಾರದಿಂದ ತೀವ್ರವಾಗಿ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆ ದುಡ್ಡು, ನಮ್ಮ ತೆರಿಗೆ ಪಾಲೆ ವಾಪಸ್ ಬರ್ತಾ ಇಲ್ಲ. ಇವಾಗ ಜಲ್ ಜೀವನ್ ಮಿಷನ್ ಬರ್ತಾ ಇಲ್ಲ. ಅಪರ್ ಭದ್ರಾ ಇರಿಗೇಷನ್ ಪ್ರಾಜೆಕ್ಟಿನ ಸ್ಪೆಷಲ್ ಅಲೋಕೇಟೆಡ್ ಫಂಡ್ಸ್ ಬೊಮ್ಮಾಯಿ ಅವರು ಸದನದಲ್ಲಿ ಹೇಳಿದ್ರು, ಆದ್ರೂ ಅದು ಬರ್ತಾ ಇಲ್ಲ. ನಾವು ₹1 ಕೊಟ್ರೆ ನಮಗೆ ವಾಪಸ್ ಬರ್ತಾ ಇರೋದೇ 14 ಪೈಸೆ. ಇದೆಲ್ಲ ಆರ್ಥಿಕವಾಗಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಗಂಟಾಕೋಶವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇಲ್ಲೂ ಮಾಡ್ತಾ ಇದೀವಿ, ಕೇಂದ್ರದ ಮಟ್ಟದಲ್ಲೂ ಮಾಡ್ತಾ ಇದೀವಿ. ಇದರ ವಿರುದ್ಧ ಎಲ್ಲರೂ ಸೇರಿ ಕನ್ನಡಿಗರು ಹೋರಾಟ ಮಾಡಬೇಕು. ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇದು ಆಗ್ತಾ ಇದೆ ಅಂತ, ಈ ಮಲ್ತಾಯಿ ಧೋರಣೆ ಆಗ್ತಾ ಇದೆ ಅಂತ ನಿಟ್ಟಿನಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಬೀರಿ ನೀವು ಈ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಲೇಬೇಕು ಅಥವಾ ಭ್ರಷ್ಟಾಚಾರಕ್ಕೆ ಒಳಗಾಗಿ ಅಥವಾ ನಮಗೆ ಆ ಎಲೆಕ್ಷನ್ಗೆ ಈ ಎಲೆಕ್ಷನ್ಗೆ ಕಳಿಸ್ಬೇಕು ಅಂದ್ರೆ ಇದೆಲ್ಲ ಆಧಾರ ರಹಿತಗಳ ಮಾತು. ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ಬೋದು, ಇಲ್ಲಿ ಡಿಸ್ಕಷನ್ ಆಗ್ಬೋದು, ಆದ್ರೆ ಕಾನೂನಾತ್ಮಕವಾಗಿ ತಾರ್ಕಿಕ ಅಂತ್ಯಕ್ಕೆ ಇದು ಕಾಣಲ್ಲ ಅಂತ ನನ್ನ ಅದೇ. ಒಂದು ನಿಮಿಷ, 6,000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ಎಲೆಕ್ಷನ್ಗೆ ಏನು ಅಂತ ಆರೋಪವನ್ನು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮಾಡಿದ್ದಾರೆ. ಆ ಟಾರ್ಗೆಟ್ ಇಲ್ಲ ಅಂತೀರಿ ನೀವು? ಇಲ್ಲ, ಟಾರ್ಗೆಟ್ ಇಲ್ಲ. 6,000 ಕೋಟಿ ಹೇಗೆ ಗೊತ್ತಿಲ್ಲ ನನಗೆ. ಆಮೇಲೆ ಇವಾಗ 6,000 ಕೋಟಿ ನಾವು ಕಲೆಕ್ಟ್ ಮಾಡಬೇಕು ಅಂದ್ರೆ ಇಡಿ ಇದೆ,
IT ಇದೆ, CBI ಇದೆ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಈ 3 ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ವರ್ತನೆ ಮಾಡ್ತಾ ಇದೆ. ಇವನ್ನ ಬಿಡಿ ಸರ್. ಬಿಹಾರ್ ಎಲೆಕ್ಷನ್ಗೆ ಕರ್ನಾಟಕ ರಾಜ್ಯ ATM ಅಂತ ಹೇಳಿದ್ರು. ಇಲ್ಲಿಂದ ಇವಾಗ MG ರೋಡಿಂದ ಸಿವಿಲ್ ಕೋರ್ಟ್ ವರೆಗೂ ಮಧ್ಯದ ಡಿಸ್ಟೆನ್ಸ್ ಅಲ್ಲ. ಕರ್ನಾಟಕದಿಂದ ಬಿಹಾರಿಗೆ ನಾವು 1000 ಕೋಟಿ ಅಥವಾ 100 ಕೋಟಿ ಕಳಿಸ್ಬೇಕು ಅಂದ್ರೆ ನಿಮ್ ED, IT, CBI ಏನ್ ಮಾಡ್ತಾ ಇರತ್ತೆ? ಇನ್ವೆಸ್ಟಿಗೇಟ್ ಮಾಡಿ, ತನಿಖೆ ಮಾಡಿ, ನಿಜವಾಗ್ಲೂ ಕಳ್ಸಿದೀವಿ ಅಂದ್ರೆ ನಮ್ನು ಕೂಡ ಒಳಗಾಕಿ. ನಾನು ಬೇಡ ಅಂತ ಹೇಳಲ್ಲ. ಯಾವುದು ನಡೀತಾನೆ ಇಲ್ಲದೆ ಇರೋ ಸಂದರ್ಭದಲ್ಲಿ ಇಂತಹ ಆರೋಪಗಳು ಮಾಡೋದು, ಅದು ಪ್ರಾಬಬ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯವನ್ನ ATM ಆಗಿ ಬಳಸ್ಕೊಳ್ತಾ ಇದ್ರೆ ನಾವು ಅವರ ಪ್ರವೃತ್ತಿಯನ್ನ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಡೋಂಟ್ ಪ್ರೊಜೆಕ್ಟ್ ಯುವರ್ ಪಾಸ್ಟ್ ಸಿನ್ಸ್ ಆನ್ ದಿಸ್ ಗವರ್ಮೆಂಟ್ ದಟ್ ಇಸ್ ಡೆಲಿವರಿಂಗ್ ಅಂಡ್ ನಾಟ್ ಲಾಂಡ್ರಿಂಗ್ ಅಂತ ಹೇಳ್ತೀನಿ. ನಾವು ಲಾಂಡ್ರ್ ಮಾಡ್ತಾ ಇಲ್ಲ. ಏನೀಗ 1000 ಕೋಟಿ ಆರೋಪ ಮಾಡಿದ್ರಿ, ಏನು ನನ್ನ ಸ್ನೇಹಿತರು ಹೇಳಿದ್ರು, ಅವ್ರು ಹೇಳಿದ್ರು ಗೊತ್ತಾ, ಇದುವರೆಗೂ 100 ರೂಪಾಯಿ ಹೋದ್ರೆ 14 ರೂಪಾಯಿ ವಾಪಸ್ ಬರ್ತಿದೆ ಅಂತ. ಅದೇ ಆಧಾರ ರಹಿತ. ಅದಕ್ಕೆ ಕ್ಯಾಲ್ಕುಲೇಷನ್ ಕೊಡಿ, ಒಂದು ವೈಟ್ ಪೇಪರ್ ಅಂತ ಕೇಳಿ 2 ವರ್ಷ ಆಯ್ತು. ಸಿದ್ದರಾಮಯ್ಯ ಇದುವರೆಗೂ ಕೊಡಕ್ ಆಗ್ಲೇ ಇಲ್ಲ. ಇವ್ರ ಸಮಸ್ಯೆ ಏನಂದ್ರೆ ಬರೀ ಡೆವಲ್ಯೂಷನ್ ಬರುತ್ತೆ ಗೊತ್ತಾ, ಅದನ್ನ ಮಾತ್ರ ಮಾತಾಡೋದು. ಅದು ಬಿಟ್ಟು ಕೇಂದ್ರ ಸರ್ಕಾರದಿಂದ ಡೈರೆಕ್ಟ್ ಆಗಿ ಬರುತ್ತೆ ಗೊತ್ತಾ ಯೋಜನೆಗಳು, ಅದ್ರ ಬಗ್ಗೆ ಬಾಯೇ ಬಿಡಲ್ಲಪ್ಪ. ಫಾರ್ ಎಕ್ಸಾಂಪಲ್ ಬೆಂಗಳೂರು STRR ರಿಂಗ್ ರೋಡ್ ಆಗ್ತಾ ಇದೆ ಕೇಂದ್ರ ಸರ್ಕಾರದ್ದು, ಅದ್ರ ಬಗ್ಗೆ ಮಾತಾಡಲ್ಲ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅದ್ರ ಬಗ್ಗೆ ಮಾತಾಡೋದಿಲ್ಲ. ನೆಕ್ಸ್ಟ್ ಆಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ ಕೇಂದ್ರದಿಂದ ಎದುರು ಬಂದಿರೋ ಶೇರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಹೌಸಿಂಗ್ ಪ್ರಾಜೆಕ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋದು ಅದ್ರ ಬಗ್ಗೆ ಇವ್ರು ಮಾತಾಡೋದೇ ಇಲ್ಲ. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ಕೇಂದ್ರದ್ದು ಅದ್ರ ಬಗ್ಗೆನೂ ಮಾತಾಡಲ್ಲ. ತುಮಕೂರು HAL ಫ್ಯಾಕ್ಟರಿ ಬಗ್ಗೆ ಮಾತಾಡಲ್ಲ. ಶಿವಮೊಗ್ಗ ಏರ್ಪೋರ್ಟ್ ಬಗ್ಗೆ ಮಾತಾಡೋದಿಲ್ಲ. ಹೊಸ ಒಂದೇ ಭಾರತ್ ಟ್ರೈನ್ಗಳ ಬಗ್ಗೆ ಮಾತಾಡೋದಿಲ್ಲ. ಇದನ್ನ ಯಾವ್ದನ್ನು ಕನ್ಸಿಡರ್ ಮಾಡೋದಿಲ್ಲಪ್ಪ ಇವರು, ಬರೀ ಡೆವಲ್ಯೂಷನ್ ಮಾತ್ರ ಮಾತಾಡೋದು. ಈ ಸುಳ್ಳು, ಈ ಆಧಾರ ರಹಿತ ಆರೋಪಗಳನ್ನ ಕೇಂದ್ರದ ಮೇಲೆ ಮಾಡಿದ್ದಕ್ಕೆ ಅಧಿಕಾರದಲ್ಲಿ ಇದ್ರು 2024ರಲ್ಲಿ 9 ಸೀಟ್ ಗೆದ್ದಿದ್ದು. ಇವ್ರು ಕೊಟ್ಟಿದ್ ಬಿಲ್ಡಪ್ ನೋಡ್ರೆ ಏನ್ 25-26 ಗೆಲ್ಬೇಕಾಗಿತ್ತು. ಈ ಸುಳ್ಳವಾಗ ಹೇಳಿದಕ್ಕೆ ಜನ ಅವ್ರಿಗೆ ತಿರಸ್ಕಾರ ಮಾಡಿದ್ದು ಆಯ್ತಲ್ಲ. ಸೊ ಅದಕ್ಕೆ ಆಧಾರ ಫಸ್ಟ್ ಕೊಡ್ಲಿ. 1 ರೂಪಾಯಿ 14 ಪೈಸೆ ವಾಪಸ್ ಬರ್ತಿದೆ, ಅದಕ್ಕೆ ಕೊಡೋರ್ಗೆ ಇದುವರೆಗೂ ಆಗೇ ಇಲ್ಲ. ಅದು ಅಲ್ಲ, ಅವ್ರು ಏನ್ ಹೇಳ್ತಾರೆ, ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕರೆಕ್ಟ್ ಲೆಕ್ಕವನ್ನ ಹಿಡಿದು ಮಾತಾಡ್ತಾ ಇದ್ದಾರೆ ಅವರು. ಒಳ್ಳೆಯದು, ಕರೆಕ್ಟ್. ಯಾಕೆಂದ್ರೆ ಆದ್ರೆ ಒಂದು ಏನಾಯ್ತು ಮೋಹನ್ ವಿಶ್ವ ಅವರೇ, GST ಪ್ರಮಾಣವನ್ನು ಕಡಿಮೆ ಮಾಡಿದ ಮೇಲೆ ಇವರು ಹಿಂದಿನ ಬಜೆಟಲ್ಲಿ ನಮಗೆ ಕೇಂದ್ರದ ಪಾಲು ಇಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿದರು. ಒಟ್ಟು ಬಜೆಟನ್ನು ಮಾಡುವಾಗ 3.58 ಲಕ್ಷ ಕೋಟಿ ಮಾಡುವಾಗ. ಮೊನ್ನೆ ಅವರು ಪ್ರಗತಿ ಪರಿಶೀಲನಾ ಸಭೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಒಂದು 13,000 ಕೋಟಿ ನಷ್ಟ ಬರ್ತದೆ ಅನ್ನುವಂಥ ಒಂದು ಅಂದಾಜನ್ನು ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಆದರೆ 13,000 ಕೋಟಿ ನಷ್ಟ ಆದರೆ ಅದನ್ನು ಇಲ್ಲಿ ಸುಲಿಬೇಕಾ ಅಂತ, ಹುಡುಕರಿಂದ ವಸೂಲಿ ಮಾಡಬೇಕಾ ಅನ್ನೋದು ಪ್ರಶ್ನೆ. ಅಲ್ಲ, ನಾನು ಹೇಳೋದು GST ಕೌನ್ಸಿಲ್ದು ಡಿಸಿಷನ್ ತಗೊಂಡಿದ್ದು ಯಾವಾಗ, ಸೆಪ್ಟೆಂಬರ್ ಅಲ್ಲಿ, ಕರೆಕ್ಟ್ ಅಲ್ವಾ? ಎಷ್ಟು ಒಂದು 4-5 ತಿಂಗಳಾಯ್ತು. ಅದಕ್ಕಿಂತ ಹಿಂದೆ ಇವ್ರ ಅಧಿಕಾರಕ್ಕೆ ಬಂದು ಸೆಪ್ಟೆಂಬರ್ಗೆ ಎಷ್ಟಾಗಿತ್ತು, ಒಂದು 2 ವರ್ಷ 2 ತಿಂಗಳೇನೋ ಆಗಿತ್ತು. ಅವಾಗೇನು GST ಕೌನ್ಸಿಲ್ ಸಭೆಯಲ್ಲಿ ರೇಟ್ ರಿಡಕ್ಷನ್ ಬಗ್ಗೆ ಏನು ಆಗೇ ಇಲ್ಲ. ಆ 2 ವರ್ಷದಲ್ಲಿ ಇವ್ರು ಏನ್ ಮಾಡಿದ್ರು, ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಹಾಲು, ಆಲ್ಕೋಹಾಲು, ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಎಲ್ಲ ಜಾಸ್ತಿ ಮಾಡ್ಬಿಟ್ರು. ಏನು ಜಾಸ್ತಿ ಮಾಡಿದ್ರು ಹಾಗಾದ್ರೆ? ಕರೆಕ್ಟ್ ಅಲ್ವಾ? ಅವಾಗ ಜಾಸ್ತಿ ಮಾಡ್ಬಿಟ್ಟು ಇನ್ನು ಬಂದೇ ಇರಲಿಲ್ಲ. ಇವಾಗ ಬಂದ ಮೇಲೆ ಅದ್ರ ಬಗ್ಗೆ ಹೇಳೋದು. ಮತ್ತೆ ನೀವು ಹೇಳಿದ್ರೆ ಟ್ಯಾಕ್ಸ್ ಡೆವಲ್ಯೂಷನ್ 13,000 ಕೋಟಿ ಕಡಿಮೆ ಬಂದಿದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತೀನಿ ಕೇಳಿ, 24-25 ಬಡ್ಜೆಟ್ ಅಲ್ಲಿ ನೀವು ಹೇಳ್ದಂಗೆ ಇವ್ರು ಬಡ್ಜೆಟ್ ಪ್ರೆಸೆಂಟ್ ಮಾಡಿದಾಗ ಕೇಂದ್ರದಿಂದ ಬರ್ಬೇಕಾಗಿರೋ ಹಣ ಅಂದ್ಬಿಟ್ಟು 44,000 ಕೋಟಿ ಅಂತ ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಆನ್ ರೆಕಾರ್ಡ್ ಹೋಗ್ಬೇಕಿದ್ದು 44,000 ಕೋಟಿ ಅಂತ ತೋರಿಸಿದ್ರು. ಬಟ್ 25-26 ಬಜೆಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಹೋದ ವರ್ಷ 24-25 ರಿವೈಸ್ ಮಾಡ್ಬೇಕು ಗೊತ್ತಾ, ಎಸ್ಟಿಮೇಟ್ ಪ್ರೀವಿಯಸ್ ಇಯರ್. ಆ ರಿವೈಸ್ ಎಸ್ಟಿಮೇಟ್ ಮಾಡ್ಬೇಕಾದ್ರೆ 44,000 ಕೋಟಿ ಬಡ್ಜೆಟ್ ಅಗೇನ್ಸ್ಟ್ 55,000 ಕೋಟಿ ಬಂದಿದ್ ಕೇಂದ್ರ, 11,000 ಎಕ್ಸ್ಟ್ರಾ ಬಂದಿದೆ ಆ ವರ್ಷ. ಅದನ್ನ ಎಲ್ಲೂ ಬಾಯ್ ಬಿಡಲ್ಲ ಸರ್ ಇವರು, ಎಲ್ಲೂ ಹೇಳೋದಿಲ್ಲ. ಎಲ್ಲಿ ಕಡಿಮೆ ಇದೆ ಗೊತ್ತು ಅದನ್ನ ಮಾತ್ರ ಹೇಳೋದು, ಹೈಲೈಟ್ ಮಾಡೋದು, ಕೇಂದ್ರದ ಮೇಲೆ ಗೂಬೆ ಕುಡಿಸೋದು. ಇವತ್ತು ಬರೀ ಡೆವಲ್ಯೂಷನ್ ಬಗ್ಗೆ ಮಾತ್ರ, ಡೈರೆಕ್ಟ್ ಸ್ಪಾನ್ಸರ್ ಹೇಳೋದೇ ಇಲ್ಲ. ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಲ್ವಾ ಅಂತ 100% ಆಗ್ತಾ ಇದೆ. ನಾನು ಒತ್ತಾಯ ಮಾಡ್ತೀನಿ, ನಾವೆಲ್ಲರೂ ಅಲ್ಟಿಮೇಟ್ ಆಗಿ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯನ ನಾವು ಪೊಲಿಟಿಕಲ್ ಲೈನ್ಸ್ ಅನ್ನ ಮೀರಿ ಹೋರಾಟ ಮಾಡ್ಬೇಕಾಗತ್ತೆ. ಇವಾಗ ಬೊಮ್ಮಾಯಿ ಅವರೇ ಇವಾಗ ಅಪರ್ ಭದ್ರಾ ಡ್ಯಾಮ್ ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲಿ ಕೇಂದ್ರ ಸರ್ಕಾರದಲ್ಲೂ ಅದು ಬಜೆಟ್ ಅಲೋಕೇಟ್ ಆಗುತ್ತೆ. ಇಲ್ಲಿ ಬೊಮ್ಮಾಯಿ ಅವರು ಅಲೋಕೇಟ್ ಮಾಡ್ತಾರೆ. 1 ರೂಪಾಯಿ ಬಂದಿದ್ಯಾ? ನಾವು ಮೇಕೆದಾಟು ಕೇಳ್ತಾ ಇದೀವಿ, 1 ರೂಪಾಯಿ ಬಂದಿದ್ಯಾ? ಮಹದಾಯಿ ಕೇಳ್ತಾ ಇದೀವಿ, 1 ರೂಪಾಯಿ ಬಂದಿದ್ಯಾ? ಎಲ್ಲಾ ಕಡೆ ಅನ್ಯಾಯ ಆಗ್ತಾ ಇದೆ ನೋಡಿ. ಪಕ್ಷವನ್ನ ಮೀರಿ
ನಾವು ಕನ್ನಡಿಗರಾಗಿ ಹೋರಾಟ ಮಾಡ್ಬೇಕಾಗತ್ತೆ. ನಾನು ಅದೇ ವಿನಂತಿ ಮಾಡೋದು, 20 ಜನನ ಆರಿಸಿದಾರಪ್ಪ ಸಂಸದಿಗೆ ನಮ್ಮ ಕರ್ನಾಟಕದ ಜನರು ಬಿಜೆಪಿ ಪಕ್ಷದಿಂದ, ನೀವು ಒಂದು ದಿನ ಧ್ವನಿ ಎತ್ತಿದ್ದೀರಾ ಕರ್ನಾಟಕದ ಬಗ್ಗೆ ಅಂತ ನಾನು ಕೇಳ್ತೀನಿ. ಆಯ್ತು ಒಂದು ಡೆಲಿಗೇಷನ್ ಕರ್ಕೊಂಡು ಹೋಗಿ, ನಮ್ಮ ಉಪಮುಖ್ಯಮಂತ್ರಿಗಳು ಕರಿತಾನೆ ಇರ್ತಾರೆ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ, ಇಲ್ಲಿವರೆಗೂ ಕರ್ಕೊಂಡು ಹೋಗಿದಾರ? ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾರ? ಇವಾಗ ಅನ್ಯಾಯ ನಡೀತಾ ಇರೋದಂತೂ ಸತ್ಯ, ನಾವೆಲ್ಲರೂ ಜೊತೆಗೂಡಿ ಇದ್ರ ವಿರುದ್ಧ ಒಂದ್ ನಿಮಿಷ ಸಾರಿ, ಕನ್ನಡಿಗರ ಬಗ್ಗೆ ಮಾತಾಡಿದ್ರು, ಕನ್ನಡಕದ ಅನ್ಯಾಯ ಬಗ್ಗೆ ಮಾತಾಡಿದ್ರು. ಇವರು ಕೇರಳದಲ್ಲಿ ಆನೆ ಸತ್ತವ್ರಿಗೆ 15 ಲಕ್ಷ ರೂಪಾಯಿ ಕನ್ನಡಿಗರ ತೆರಿಗೆ ಹಣ ಕೊಟ್ಟಾಗ ಇವ್ರಿಗೆ ಕನ್ನಡಿಗರು ನೆನಪಾಗೋದಿಲ್ಲ. ವೈನಾಡಲ್ಲಿ ಮನೆ ಕಳ್ಕೊಂಡವ್ರಿಗೆ ಫ್ಲಡ್ಸ್ ಗೆ 10 ಕೋಟಿ ರೂಪಾಯಿ ಕಟ್ತಾರೆ, 100 ಮನೆ ಕಟ್ಸ್ಕೊಡೋದಕ್ಕೆ, ಅದು ಕನ್ನಡಿಗರ ಹಣ ಅಂತ ನೆನಪಾಗೋದಿಲ್ಲ ಇವರಿಗೆ. ಆಯ್ತಾ? ಯಾಕೆ ಹೇಳಿ? ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಅಸಿಸ್ಟ್ ರಾಜ್ಯಕ್ಕೆ ಬೇರೆ ರಾಜ್ಯಗಳು ಅಸಿಸ್ಟ್ ಮಾಡೇ ಇಲ್ಲ. ಒಂದ್ ನಿಮಿಷ ಏನಾಯ್ತು ನಮ್ಮ ಚರ್ಚೆ ಅಬಕಾರಿ ಬಿಟ್ಟು ಕೇಂದ್ರದ ಇದು ನಾಡಿದ್ದು 1ನೇ ತಾರೀಕು ನಂತರ ನಾವು ಚರ್ಚೆ ಮಾಡಬೇಕು. ಬಜೆಟ್ ಚರ್ಚೆಗೆ ನೀವು ಬಿಹಾರದ ಗೆಲುವನ್ನ ನಿಮ್ಮ ಕುತ್ತಿಕೊಳ್ಳಿಗೆ ಹಾಕೋಬೇಡಿ. ಯಾಕೆ ಗೊತ್ತಾ? ನೀವು ಕೆಲಸ ಮಾಡಿ ಗೆದ್ದೆ. ಅಲ್ಲಿ ಒಂದು ದೊಡ್ಡ ಕಾಂಪೊನೆಂಟ್ ಯಾವ್ದು ಗೊತ್ತಾ? ಮದ್ಯ ನಿಷೇಧ ಮಾಡಿದ್ದು ಎಲ್ಲ ನೀವು ತೆಗಿರಿ, BBC-ಯಿಂದ ಹಿಡಿದು ತೆಗಿರಿ. ಅಲ್ಲಿ ಇವತ್ತು ನಿತೀಶ್ ಗೆಲುವಿಗೆ ಕಾರಣ ಮದ್ಯ ನಿಷೇಧ. ಹೌದು, ಅದನ್ನ ಒಪ್ಕೊಳ್ತೀವಿ. ಒಪ್ಕೊಳ್ಳದೆ ನಾವು ಅಲ್ಲಿ ಎಷ್ಟು ಕೆಲಸ ಇದಕ್ಕೆ ಕ್ರೆಡಿಟ್ ಕೊಡಿ. ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಇದ್ದಾರೆ. ಜೊತೆಗೆ ನಾವು ಅಲಯನ್ಸ್ ಪಾರ್ಟ್ನರ್ ಆಗಿ ನಮ್ಮ ಅಭಿವೃದ್ಧಿ ಇದೆ ಪಾರ್ಟ್ನರ್ ಅಲ್ಲಿ ಕೆಲಸ ಮಾಡಿದ ಕಾರಣಕ್ಕಲ್ಲ. ನಿಮ್ಮ ಒಪಿನಿಯನ್ ಇರಬಹುದು ಮೇಡಮ್. ಅಲ್ಲ, ನನ್ನ ಒಪಿನಿಯನ್ ಅಲ್ಲ. ಅಲ್ಲ, ಈಗ ಮದ್ಯಪಾನ ನಿಷೇಧ ಮಾಡಿ ಎನ್ನುವಂಥದ್ದು ಅವರ ಆಗ್ರಹ. ಇಲ್ಲೂ ಕೂಡ ನೀವು ಮುಂದಿನ ಸರ್ಕಾರ ಟೈಮಲ್ಲಿ ಘೋಷಣೆ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮದ್ಯ ನಿಷೇಧ ಮಾಡ್ತೇವೆ ಅಂತ. ಅಲ್ಲ, ನಮ್ಮ ಸೀನಿಯರ್ ಲೀಡರ್ಸ್ ಡಿಸೈಡ್ ಮಾಡಬೇಕು. ಅಲ್ಲ, ನಿಮ್ಗೆ ಅನುಕೂಲ ಆಗ್ಬೋದು ಅವಾಗ. ಅಲ್ಲ, ಅದು ಅವ್ರಿಗೆ ಗೊತ್ತಿದೆ, ಅವ್ರು ಡಿಸೈಡ್ ಮಾಡ್ಬೇಕು. ಅದನ್ನ ನಾನು ಕೂತ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ಅವ್ರು ಡಿಸೈಡ್ ಮಾಡ್ಬೇಕು. ಮಾಡುವಂತ ಟೈಮ್ ಬಂದಾಗ ಮಾಡೇ ಮಾಡ್ತಾರೆ. ಅದೇ ಮತ್ತೆ ನಾವು ಅಬಕಾರಿ ಇಲಾಖೆ ಚರ್ಚೆಗೆ ಬರೋದಾದ್ರೆ, ಸ್ವರ್ಣ ಭಟ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು. ಈಗ ಮದ್ಯಪಾನ ಅಥವಾ ಅವಧಿ ಇದೆಯಲ್ಲ, ಬಾರ್ ಅಥವಾ ವೈನ್ ಶಾಪ್ ಓಪನ್ಗೆ ಇಷ್ಟು ಸಮಯ ಇದೆ ನಿಗದಿ. ಅದನ್ನು ಬಿಟ್ಟು ಬೆಳಿಗ್ಗೆನೇ ಮೆಡಿಕಲ್ ಶಾಪ್ಗಿನ್ನ ಮೊದಲು ಮದ್ಯದ ಅಂಗಡಿ ಓಪನ್ ಆಗಿರುತ್ತೆ. ನಾನು ಈಗ ಅಂತ ಹೇಳ್ತಾ ಇಲ್ಲ. ಇದು ಏನು ಮೇಡಮ್, ಹಳ್ಳಿನಲ್ಲಿ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ ನೋಡಿ. ಈಗ CL2 ಒಂದು ಟೈಮ್, CL4, CL7, CL6, CL9, CL11 ಹೀಗೆ ಬೇರೆ 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 ಕ್ಯಾಟಗರಿಯವು ಇದೆ. MSIL, ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಹೋಟೆಲಲ್ಲಿ ಇದು ಅವ್ರಿಗೆಲ್ಲ ಒಂದೊಂದು ಸಮಯ ಕೊಟ್ಟಿದ್ದಾರೆ. ನಾವು ಮಾಮೂಲಿ ಮಾತಾಡೋಣ ನಮ್ಮ ವೈನ್ ಶಾಪ್ಗಳು. ಯಾಕಂದರೆ ಬಾರ್ಗಳು ಕೂಡ ನಮ್ಮ ಹಳ್ಳಿಗೆ ಇತ್ತೀಚೆಗೆ ಬಂದಿರೋದು. ಅಲ್ಲಿ 10ರಿಂದ ಬೆಳಿಗ್ಗೆ 10ರಿಂದ ರಾತ್ರಿ 11ವರೆ, ಅದು ವರ್ಷ ಬದಲಿ ಮಾಡ್ತಾರೆ. ಟೈಮ್ ಕೂಡ ಆಗಾಗ ಲೈಸೆನ್ಸ್ ಕೊಡುವಾಗ ಅದೊಂದು ಹಾಕ್ತಾರೆ. ಈಗ ನೋಡಿದ್ರೆ ಬೆಳಿಗ್ಗೆ ನೀವು 6ಕ್ಕೆ ಹೋಗಿ 4 ಗಂಟೆಗೆ ಮರಾಠಿ ಅಂತ ನಾನು ಹೇಳಿದ್ನಲ್ಲ, ಅವ್ರು ಹೋಗಿ ಕೇಸ್ ಹಾಕಿದ್ದಾರೆ, FIR ಮಾಡಿಸಿದ್ದಾರೆ. 4 ಗಂಟೆಗೆ ಬೆಳಿಗ್ಗೆ ತೆಗೆದಿದೆ ಅಂತೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಅಲ್ಲೇ ಇದ್ದಾರೆ, ಅಲ್ಲಿ BJP ಮೇಲೆ ಇದ್ದಾರೆ. ಮತ್ತು ನಾನು ಹೇಳೋದಿದ್ದು ಕಾಂಗ್ರೆಸ್ಸು BJP ಪಕ್ಷಾತೀತವಾದ ಒಂದು ಅನ್ಯಾಯ ಅಂತ. ನಿಮ್ಮ GST ಇದೆಲ್ಲದಕ್ಕೆ ಮೀರಿದ್ದಿದೆ ಭ್ರಷ್ಟಾಚಾರಕ್ಕೆ. ಇದೇನು ಇದಂಗಿರೋ ಭ್ರಷ್ಟಾಚಾರ ಅಲ್ವಾ? ಈ 4 ಗಂಟೆಗೆ ತೆಗಿತಾರೆ, ರಾತ್ರಿ ಕೇಳೋರಿಲ್ಲ. 12 ಗಂಟೆಗೆ ಬಂದಾಗಬೇಕಂದ್ರೆ ಅದು ಯಾವಾಗಲೂ ಬೆಳಿಗ್ಗೆ ಬಂದಾದರೂ ಆಯಿತು. ಡಾಬಾಗಳಲ್ಲಿ ಎಲ್ಲಿ ಲೈಸೆನ್ಸ್ ಇರೋದಿಲ್ಲ ಅಲ್ಲೆಲ್ಲ ಮಾರಾಟ. ಇದನ್ನು ಎಷ್ಟೊತ್ತು ಬೇಕು ಹೋಗಿ ಇವರಿಗೆ ನಿಲ್ಲಿಸ್ಲಿಕ್ಕೆ? ಆ ಡಾಬಾ ಈ ಥರದ ಇಲ್ಲೀಗಲ್ ಇದೆಯಲ್ಲ, ಇಲ್ಲೀಗಲ್ ಸೇಲ್ ಆಗೋದು ಕೂಡ ಇಲ್ಲೇ. ಒಂದು ಇವರಿಗೆ ಲಾಭ ಇದೆ, ಇನ್ನೊಂದು ಇವರಿಗೆ ಅಲ್ಲಿ ಕಲೆಕ್ಷನ್ ಇದೆ. ಅದು ಯಾರು ಮಾಡ್ತಾರೋ, ಪೊಲೀಸ್ ಅಬಕಾರಿ ಎಕ್ಸೈಸು ಇರ್ಬೋದು, ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, DC ವರೆಗೂ ಹೋಗ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ನಿಜವಾದ ಇದ್ರ ಹಿಂದಿನ ರಹಸ್ಯ ಏನಿಲ್ಲ, ಇದು ಬಯಲಾಗಿದೆ. ಈಗ ಇದು ಗುರಿ ಕೊಡೋದೆ, ಗುರಿ ಏನು ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಇರುವಂಥದ್ದು. ನಾವು ಸ್ವಲ್ಪನ ಮಾಡ್ತಿರೋದು. ಒಂದೊಂದು ಹಳ್ಳಿಗೆ ಇಲ್ಲಿ ಉತ್ತರ ಕನ್ನಡದ ಒಂದು ಹಳ್ಳಿಗೆ ಹೋದ್ರೆ ಇರೋದು 150 ಮನೆ, 25 ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರಂದ್ರೆ ಹೋಗಿ ನಾವು DC-ಗೆ ಫೋನ್ ಮಾಡಿ ಹೇಳಿದ್ರೆ ಬಂದವ್ರು ಸೀಸ್ ಮಾಡಿದ್ದು 1 ಲೀಟರ್ 2 ಲೀಟರ್ ಅಂತ. ನಮ್ಗೆ ಸಿಗ್ತದೆ 20, 25, 40 ಬಾಟ್ಲಿ ಬಾಕ್ಸುಗಳು. ಅವರಿಗೆ 2 ಲೀಟರ್ 2 ಬಾಟ್ಲಿ, ಅದು 750 ml ಇದು ಒಂದು ಇರ್ತದೆ, ಅದು ಸಿಗ್ತದೆ. ಅಂದ್ರೆ ಇದು ಇವತ್ತು ಇವ್ರ ಕಾಲದಲ್ಲಿ ಅಲ್ಲ ಸರ್. ನಾನು ಇದನ್ನ ಹೇಳ್ತೇನೆ, ನಕುಲ್ DC ಆಗಿದ್ದಾಗ UK-ಯಲ್ಲಿ ಅವಾಗ BJP ಸರ್ಕಾರವೇ ಇದ್ದಿದ್ದು. ನಾನು ಆವಾಗಲೂ ಫೋನ್ ಮಾಡಿದಾಗ ಸಿಕ್ಕಿದ್ದು 1 ಲೀಟರ್. ಅದು BJP-ಯಲ್ಲಿ 1 ಲೀಟರ್ ಸಿಗೋದು, ಕಾಂಗ್ರೆಸ್ ಅಲ್ಲೂ ಅಷ್ಟೇ. ನಮಗಿದು ಪ್ರಶ್ನಾತೀತ ಅಲ್ಲ, ಇದು ಜೀವನದ ಪ್ರಶ್ನೆ, ಬದುಕಿನ ಪ್ರಶ್ನೆ ಇದೆ. ಇದು 1 ಲೀಟರ್ 2 ಲೀಟರ್ ಇದಲ್ಲ. ಕರಪ್ಷನ್ ಎಲ್ಲಿದೆ ಅಂದ್ರೆ ಮಾರಾಟದಲ್ಲಿ ಇದೆ, ಬಾಟಮ್ ಟು ಟಾಪ್.
ಇದೊಂದು ವಿಕೇಂದ್ರೀಕರಣ ಇದೆ ಇವ್ರದ್ದು ಮಾಡಿದ್ದು. ಹೊಸ ಕಾನೂನಿಗೆಲ್ಲ ಕೇಂದ್ರೀಕರಣ ಮಾಡಿದ್ರು ಇದೊಂದರಲ್ಲಿ ವಿಕೇಂದ್ರೀಕರಣ ಎಲ್ಲ ಪಕ್ಷಗಳಲ್ಲಿ ಇದೆ. ಈಗ ಚರ್ಚೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ ನಾವು, ಯಾಕೆಂದರೆ ಸುಮಾರು 45 ನಿಮಿಷ ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚೆ ಸ್ವಲ್ಪ ಎಲ್ಲೋ ಹೋಯಿತು, ಮತ್ತೆ ಪುನಃ ಅಬಕಾರಿಗೆ ಬಂದಿದೆ. ಈಗ ಶತಬೀಶ್ ಅವರೇ, ಕೊನೆಯದಾಗಿ ತಾವು ಈ ಅಬಕಾರಿ ಇಲಾಖೆಯ ಕ್ರಮದ ಬಗ್ಗೆ ತಾವಾಗಲೇ ಮಾತಾಡಿದ್ರಿ, ದಾಖಲಿದ್ರು ಕೊಡಿ ಅಂತ. ಚರ್ಚೆಯ ಕೊನೆಯಲ್ಲಿ ತಾವು ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ? ಸರ್, ಈ ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರವನ್ನು ಹತ್ತಿಕ್ಕಲು ಎಲ್ಲ ಪ್ರಾಮಾಣಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಬೆಂಬಲವನ್ನು ನೀಡ್ತಾ ಇದೆ. ಇವಾಗ ಲೋಕಾಯುಕ್ತ ನಾನು ಈಗಾಗಲೇ ಹೇಳ್ದಂಗೆ ಇಟ್ಸ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನಲ್ ಅಟಾರ್ನಿ. ಡ್ಯೂ ಪ್ರಾಸೆಸ್ನ ಫಾಲೋ ಮಾಡಬೇಕು. ಯಾರೇ ಅಧಿಕಾರಿ ಇರಲಿ, ಯಾರೇ ಸಚಿವರಿರಲಿ, ಯಾರೇ ಶಾಸಕರಿರಲಿ, ಅಥವಾ ಈ ಹೈ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರಲಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ. ನೀವು ಯಾವುದೇ ಹಸ್ತಕ್ಷೇಪ ಇಲ್ಲದೆ ಕೂಡ ನೀವು ಇವರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ತಗೊಳ್ಳಿ. ಭ್ರಷ್ಟಾಚಾರವನ್ನು ಇನ್ನೂ ಹತ್ತಿಕ್ಕಲು ಪ್ರಯತ್ನ ಪಡಿ, ಇನ್ನೂ ಹಲವಾರು ಟ್ರ್ಯಾಪ್ಗಳನ್ನು ಮಾಡಿ. ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ನಾವು ಬಿಲೀವ್ ಇನ್ ದ ರೂಲ್ ಆಫ್ ಲಾ ಅಂತ ಹೇಳಕ್ಕೆ ಇಷ್ಟ. ಮೋಹನ್ ವಿಶ್ವ ಅವರೇ, ನೀವು ಆರೋಪವನ್ನು ಮಾಡೋದ್ರ ಜೊತೆಗೆ ಮುಂದಿನ ಹೆಜ್ಜೆ ತಮ್ಮ ಪಕ್ಷ ಏನು ತಗೊಳ್ಬೋದು? ಅಲ್ಲ, ಖಂಡಿತವಾಗ್ಲು ಇವತ್ತು ಸದನದಲ್ಲಿ ದೊಡ್ಡದಾಗಿ ಡಿಸ್ಕಷನ್ ಆಗ್ತಾ ಇದೆ. ಅದು ಇವತ್ತು ನಾಳೆ ಎಲ್ಲಾನು ಐ ಥಿಂಕ್ ನಮ್ಮ ನಾಯಕರೆಲ್ಲ ಕೆಲವೆಲ್ಲ ಪ್ಲಾನ್ ಮಾಡಿದ್ದಾರೆ, ಏನು ಮಾಡಬೇಕು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಅಂತ ಹೇಳಿ. ಬಿಕಾಸ್ ನಾವು ಆಗಲೇ ಹೇಳ್ದಂಗೆ ಹಲವಾರು ವಿಷಯಗಳನ್ನ ತಾರಕ ಕಾಂತಿಗೆ ತೊಗೊಂಡೋಗಿದ್ದೀವಿ, ಇದನ್ನು ತೊಗೊಂಡೋಗ್ತೀವಿ. ಒಂಥರ ಈ ಕಾಂಗ್ರೆಸ್ಗೆ ಕರ್ನಾಟಕ ಒಂದು ATM ಆಗಿಬಿಟ್ಟಿದೆ. ಭ್ರಷ್ಟಾಚಾರಗಳು ಅವಾಗವಾಗ ಈಚೆ ಬರ್ತಾನೆ ಇದೆ. ಇಲ್ಲಿ ಕನ್ನಡಿಗರ ತೆರಿಗೆ ಹಣನ ಭ್ರಷ್ಟಾಚಾರದ ಮೂಲಕ ತಗೊಂಡೋಗೋದು, ಬೇರೆ ಬೇರೆ ರಾಜ್ಯಗಳು ಚುನಾವಣೆ ನಡೆಸೋದು, ಅದೇ ನಡೀತಾ ಇದೆ. ಈ ಅಬಕಾರಿ ಇಲಾಖೆನಲ್ಲೂ ಅಷ್ಟೇ ಆಗಿರೋದು. ಹೇಳೋದಿಷ್ಟೇನೆ, ಪಕ್ಷಾತೀತವಾಗಿ ಇವತ್ತು ಭ್ರಷ್ಟಾಚಾರ ದುಡ್ಡು ಹೋಗಿದ್ದಲ್ಲ, ನಮ್ಮ ಹೆಣ್ಮಕ್ಳ ರಕ್ತ ಬಸದ ದುಡ್ಡು. ಅದನ್ನ ನೀವು ತಳಮಟ್ಟದಿಂದಲೇ ಶುರು ಮಾಡ್ಕೊಳ್ಳಿ. ಇವತ್ತು ನಮ್ಮ ರಕ್ತದ ಹಣವೇ ಹೋಗಿರೋದು. ಅದು ಪಕ್ಷಾತೀತವಾಗೇ ಹೇಳ್ಬೇಕಾಗ್ತದೆ ನಾನು, ಯಾಕಂದ್ರೆ ಅಲ್ಲಿರುವ MLAಗೆ ಎಲ್ಲ ಗೊತ್ತು ಅದು ಯಾವ ಪಕ್ಷದವ್ರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅದನ್ನು ತಳಮಟ್ಟದಿಂದಲೇ ಈ ಒಂದು ವಿಚಾರಕ್ಕಾದ್ರು, ಉಳಿದಿದ್ದು ಬಹಳ ಇದೆ, ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಡೈವರ್ಟ್ ಮಾಡೋದಿಲ್ಲ. ದಯವಿಟ್ಟು ತಳಮಟ್ಟದಲ್ಲಿ ಆಗ್ತಾ ಇರುವಂತ ಅಕ್ರಮಗಳನ್ನ ನಿಲ್ಲಿಸ್ಲಿಕ್ಕೆ ಎಲ್ಲಾ ಪಕ್ಷದವರು ವಿಚಾರ ಮಾಡಿ, ಜೊತೆಗೆ ಕೆಲಸ ಮಾಡಿ. ಒಂದು ಇಲ್ಲಿವರೆಗಿನ ಚರ್ಚೆಯಲ್ಲಿ ನಾವು ಅನೇಕ ಸಂಗತಿಗಳನ್ನು ಚರ್ಚೆ ಮಾಡಿದ್ವಿ. ಬಹುಮುಖ್ಯವಾಗಿ ಏನು ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ಅದು ನಿಲ್ಲಬೇಕು ಅನ್ನುವಂಥದ್ದು ಒಬ್ಬ ಹೋರಾಟಗಾರ್ತಿಯಾಗಿ ಮತ್ತು ಮಹಿಳೆಯಾಗಿ ಸ್ವರ್ಣ ಭಟ್ ಅವರು ಆಗ್ರಹ ಮಾಡಿದ್ರು. ಅದು ಬಹುಶಃ ಮೋಹನ್ ವಿಶ್ವ ಮತ್ತು ಶತಬೀಶ್ ನಿಮ್ಮ ಕೆಲಸ ಕೂಡ ಆಗಿರುತ್ತೆ, ನಮ್ಮ ಕೆಲಸ ಕೂಡ ಆಗಿರುತ್ತೆ. ನೀವು ಮದ್ಯಪಾನ ಸಂಪೂರ್ಣ ನಿಷೇಧ ಆಗಬೇಕು, ಮದ್ಯ ನಿಷೇಧ ಆಗಬೇಕು ಅನ್ನೋದು ಆಗ್ರಹ. ಆದರೆ ಗುಜರಾತಲ್ಲಿ ಏನಾಗಿದೆ ಅಂತ ಇವರು ಹೇಳಿದ್ರು ಗೊತ್ತಿಲ್ಲ, ಬಿಹಾರದಲ್ಲಿ ಈ ಮುಂದೆ ಚುನಾವಣೆ ನಂತರ ಏನಾಗಿದೆ ಗೊತ್ತಿಲ್ಲ. ಅದು ನಡೀತಾ ಇರುತ್ತೆ, ಅದು ಎಲ್ಲೂ ಕೂಡ ಪೂರ್ಣವಾಗಿ ನಿಲ್ಲಲ್ಲ. ಆದರೆ ಕಾನೂನಾತ್ಮಕವಾಗಿ ಅದು ನಿಲ್ಲಬೇಕು ಮತ್ತು ಆರೋಗ್ಯಕ್ಕೆ ಹಾನಿಕರ ಅನ್ನುವಂತಹ ಒಂದು ವಾದ ಬಹಳ ವರ್ಷಗಳಿಂದ ಇದೆ. ಅದು ಸರ್ಕಾರ ಆಯಾ ಕಾಲದಲ್ಲಿ ಏನೇನು ತೀರ್ಮಾನ ತೆಗೆದುಕೊಳ್ತು ನೋಡಬೇಕು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾರಾಯಿ ನಿಷೇಧವನ್ನು ಮಾಡಿದ್ರು, ರಾಜ್ಯದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ತೊಗೊಂಡ್ರು. ಅದರಿಂದ ಈ ಮದ್ಯದ ಮಾರಾಟ ಜಾಸ್ತಿ ಆಯಿತು, ಬೇರೆ ಏನು ಪರಿಹಾರ ಕಾಣಲಿಲ್ಲ. ಬಟ್ ಚೀಪ್ ಲಿಕ್ಕರ್ ನಿಂತಿರೋದ್ರಿಂದ ಸ್ವಲ್ಪ ಜನ ಅದನ್ನು ಆರೋಗ್ಯಕ್ಕೆ ಹಾನಿ ಆಗೋದು ತಪ್ಪಿತು. ಆ ನಿಟ್ಟಿನಲ್ಲಿ ಎಲ್ಲ ಯೋಚನೆ ಮಾಡಬೇಕಾದ್ರೆ, ಮತ್ತು ಭ್ರಷ್ಟಾಚಾರವನ್ನು ಅದು ಯಾವುದೇ ಪಕ್ಷ ಸರ್ಕಾರ ಇರಲಿ, ಅಧಿಕಾರಿಗಳಿರಲಿ, ಸಚಿವರಿರಲಿ, ಅದನ್ನು ಯಾರೂ ಸಹಿಸೋಕ್ಕಾಗೋದಿಲ್ಲ. ಅದರ ವಿರುದ್ಧ ಜನ ಧ್ವನಿ ಎತ್ತಿದರೆ ಮಾತ್ರ ಪರ್ಯಾಯಗಳು ಸೃಷ್ಟಿಯಾಗೋಕ್ಕೆ ಸಾಧ್ಯ. ಒಂದು ಸರ್ಕಾರ ಅಥವಾ ಒಂದು ಪಕ್ಷ ಏನೋ ಮಾಡೋದು ಕಷ್ಟ ಸುಮಾರು ಸರಿ, ಏಕೆಂದರೆ ಅವರಿಗೆ ಅವರದ್ದೇ ಆದ ಇಕ್ಕಟ್ಟಿರುತ್ತೆ. ಆಗ ಶತಬೀಶ್ ಅವರು ಹೇಳಿದ್ರು, ಕೋವಿಡ್ ಟೈಮಲ್ಲಿ ಅಷ್ಟು ಅಕ್ರಮ ಆಯಿತು, ನೀರಾವರಿನಲ್ಲಿ ಅಕ್ರಮ ಆಯಿತು ಅಂಥೇಳಿ ಯತ್ನಾಳು ಮತ್ತು ವಿಶ್ವನಾಥ್ ಅವರು ಹೇಳಿದರು. ಏನೂ ಆಗಲಿಲ್ಲ ಸರ್ಕಾರದಲ್ಲಿ. ಈಗ ಮೋಹನ್ ವಿಶ್ವ ಅವರು ಹೇಳಿದರು, ರಾಯರೆಡ್ಡಿ, BR ಪಾಟೀಲೇ ಹೇಳ್ತಾ ಇದ್ದಾರೆ, ಅವ್ರ ಪಕ್ಷ ಶಾಸಕರು ಮತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಅತ್ಯಂತ ಆಪ್ತರು ಅವರು. ಆದರೆ ಆ ಸರ್ಕಾರ ಮತ್ತು ಸರ್ಕಾರ ಮುನ್ನಡೆಸುವವರಿಗೆ ಕೆಲವು ಮಿತಿಗಳು ಮತ್ತು ಕೆಲವು ಮೇಲ್ಕಂಡ ಹೈಕಮಾಂಡ್ನ, ಅದು ನಿಮ್ಮ ಪಕ್ಷ ಇರ್ಬೋದು, ಇವ್ರ ಪಕ್ಷ ಇರ್ಬೋದು, ಕೆಲವು ನಿರ್ದೇಶನಗಳನ್ನು ಪಾಲಿಸಬೇಕಾಗುತ್ತೆ. ಹಾಗಿದ್ದರೂ ಕೂಡ ಭ್ರಷ್ಟಾಚಾರ ಹೋಗಬೇಕು, ಒಳ್ಳೆಯ ವ್ಯವಸ್ಥೆ ಬರಬೇಕು, ಮದ್ಯ ಸಾಧ್ಯವಾದಷ್ಟು ಕಡಿಮೆಯಾಗುವ ಮತ್ತು ಡ್ರಗ್ಗನ್ನು ತೊಡೆದು ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಬಹುತೇಕ ಎಲ್ಲ, ಈಗ ಶತಬೀಶ್ ಕೂಡ ಅದನ್ನೇ ಹೇಳಿದರು, ಮೋಹನ್ ವಿಶ್ವ ಕೂಡ ಅದನ್ನೇ ಹೇಳಿದರು, ಮೇಡಮ್ ಕೂಡ ಅದನ್ನೇ ಹೇಳಿದರು. ಇವತ್ತಿನ ಆ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಶತಬೀಶ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಾಗೆಯೇ ಮೋಹನ್ ವಿಶ್ವ ನಿಮಗೂ ಕೂಡ ಪ್ರಜಾವಾಣಿ ಧನ್ಯವಾದಗಳು. ಸ್ವರ್ಣ ಭಟ್ ನಿಮಗೂ ಧನ್ಯವಾದಗಳು. ಇಲ್ಲಿಯವರೆಗೆ ನಮ್ಮ ಪ್ರಜಾವಾಣಿಯ ಚರ್ಚೆಯನ್ನು ನೋಡಿರ್ತಕ್ಕಂತಹ ಎಲ್ಲ ನಮ್ಮ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.